ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 740 ಡಿಸ್ಕಸ್ ಮಾಡ್ತಾ ಇದ್ದೇವೆ. 1ನೇ ಸೆಪ್ಟೆಂಬರ್ನಿಂದ 3ನೇ ಸೆಪ್ಟೆಂಬರ್ 2024 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ ಅನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಎತ್ತಿನಹೊಳೆ ಯೋಜನೆಯಡಿ ಎಷ್ಟು ನೀರು ಸರಬರಾಜು ಮಾಡುವ ಗುರಿಯನ್ನು ಹೊಂದಿದೆ? ಹೌ ಮಚ್ ವಾಟರ್ ಈಸ್ ಎತ್ತಿನಹೊಳೆ ಪ್ರಾಜೆಕ್ಟ್ ಏಮಿಂಗ್ ಟು ಸಪ್ಲೈ? ಸೊ ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಕೆಲವಾರು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಎಷ್ಟು ವಾಟರ್ ಅನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 24.01 TMC ಅಷ್ಟು ನೀರನ್ನ ಡೈವರ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 7 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ತಕ್ಕಂಥದ್ದು ಈ ಭಾಗದಲ್ಲಿ ಹಾಸನ ಜಿಲ್ಲೆಯಲ್ಲಿರ್ತಕ್ಕಂಥ ಸಕಲೇಶಪುರದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಎತ್ತಿನಹೊಳೆ ಅಂತಕ್ಕಂಥದ್ದು ನೇತ್ರಾವತಿ ನದಿ ಅಂದ್ರೆ ವೆಸ್ಟರ್ನ್ ಘಾಟ್ ನಲ್ಲಿ ಉಗಮವಾಗ್ತಕ್ಕಂಥ ನೇತ್ರಾ ನದಿಯ ಒಂದು ಉಪನದಿ ಆಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪ್ರಾಜೆಕ್ಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಣೆಕಟ್ಟುಗಳು ಅಥವಾ ಡ್ಯಾಮ್ಗಳು ಅಂತ ನಾವೇನು ಹೇಳ್ತೇವೆ ಅದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಕೆಲವೊಂದು ಭೂಭಾಗಗಳಲ್ಲಿ ನೀರನ್ನ ಮೇಲಕ್ಕೆತ್ತುವ ಪ್ರಾಜೆಕ್ಟ್ಗಳನ್ನು ಮಾಡಿರ್ತಾರೆ. ಬಿಕಾಸ್ ಅದು ಟೋಪೋಗ್ರಫಿಯಲ್ಲಿ ಹೈಟ್ ಅಲ್ಲಿ ಇರುವ ಕಾರಣದಿಂದ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ನೀರನ್ನ ಲಿಫ್ಟ್ ಮಾಡಬೇಕಾಗಿರುತ್ತೆ. ಸೊ ಕೆಲವೊಂದು ಪ್ರದೇಶಗಳಲ್ಲಿ ಗ್ರಾವಿಟಿ ಮುಖಾಂತರ ಅಂದ್ರೆ ಗುರುತ್ವಾಕರ್ಷಣ ಶಕ್ತಿಯ ಮುಖಾಂತರ ನೀರನ್ನ ಹರಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಸರಿಸುಮಾರು 250 ಕಿಲೋಮೀಟರ್ ವರೆಗೂ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು 7 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಆ 7 ಜಿಲ್ಲೆಗಳು ಯಾವ್ದ್ಯಾವ್ದು ಅಂತ ನಾವು ಮ್ಯಾಪ್ ಅಲ್ಲಿ ನಾವು ನೋಡೋದಾದ್ರೆ ಸೊ ಹಾಸನ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರನ್ನ ಒದಗಿಸಲಾಗುತ್ತೆ. ಸೊ ಅದಾದ್ಮೇಲೆ ನಾವು ತುಮಕೂರು ಜಿಲ್ಲೆಗೆ ನೀರನ್ನ ಒದಗಿಸಲಾಗುತ್ತೆ. ಸೊ ಚಿತ್ರದುರ್ಗಕ್ಕೆ ನೀರನ್ನ ಒದಗಿಸಲಾಗುತ್ತೆ. ಸೊ ಅದಾದ್ಮೇಲೆ ಇಲ್ಲಿ ಬರ್ತಕ್ಕಂಥ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಇಲ್ಲಿ ಕೋಲಾರ ಆಗಿರ್ಬೋದು, ಇಲ್ಲಿ ಬೆಂಗಳೂರು ಗ್ರಾಮಾಂತರವಾಗಿರ್ಬೋದು ಮತ್ತೆ ರಾಮನಗರ ಜಿಲ್ಲೆಗಳಿಗೆ ಸೊ ಇಷ್ಟು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಈಗ ಇನಾಗ್ರೇಟ್ ಮಾಡ್ತಕ್ಕಂಥ ಒಂದು ಸಮಯ ಬಂದಿರುತ್ತೆ. ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಎತ್ತಿನಹೊಳೆ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನ ಸೆಪ್ಟೆಂಬರ್ 6ನೇ ತಾರೀಕು ಇನಾಗ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಸೊ ಇದರಲ್ಲಿ 7 ಜಿಲ್ಲೆಗಳಿಗೆ ಕುಡಿಯುವ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಅದರಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ರಾಮನಗರ, ತುಮಕೂರು, ಹಾಸನ್ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ಸೊ ನೀರನ್ನ ಒದಗಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಸೊ ಎಷ್ಟು ವಾಟರ್ ಅನ್ನ ಸಪ್ಲೈ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ 24.01 TMC ಅಷ್ಟು ಡ್ರಿಂಕಿಂಗ್ ವಾಟರ್. ಸೊ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ನಾಟ್ ಫಾರ್ ಇರಿಗೇಷನ್ ಪರ್ಪಸ್. ಸೊ ಇದು ಕುಡಿಯುವ ನೀರಿನ ಕಾರಣಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನಿಂದ ಎಷ್ಟು ಜನಕ್ಕೆ ಬೆನಿಫಿಟ್ ಆಗುತ್ತೆ ಅಂದ್ರೆ 75.59 ಲ್ಯಾಕ್ ಪೀಪಲ್ಗೆ ಬೆನಿಫಿಟ್ ಆಗುತ್ತೆ. ಸೊ ಅದಾದ್ಮೇಲೆ 38 ನಗರಗಳನ್ನ ಈ ಒಂದು ಪ್ರಾಜೆಕ್ಟ್ ಕವರ್ ಮಾಡ್ತಾ ಇದೆ. ಸೊ ಅದ್ರ ಜೊತೆಗೆ 6657 ಜಿಲ್ಲೆಗಳಿಗೆ ಬೆನಿಫಿಟ್ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರೋದ್ರಿಂದ ಈ ಎಲ್ಲಾ ಸಂಖ್ಯೆಗಳು ಕೂಡ ನಮ್ಮ ಪರೀಕ್ಷೆಗೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ ಈ ಒಂದು ಪ್ರಾಜೆಕ್ಟ್ ನ ಓವರ್ ವ್ಯೂ ಅನ್ನ ನಾವು ನೋಡೋದಾದ್ರೆ ಡೈವರ್ಟಿಂಗ್ ವಾಟರ್ ಫ್ರಮ್ ಎತ್ತಿನಹೊಳೆ. ಸೊ ಎತ್ತಿನಹೊಳೆಯಲ್ಲಿರ್ತಕ್ಕಂಥ ನೀರನ್ನ ತಿರುಗಿಸುವ ಮುಖಾಂತರ ಅಥವಾ ಡೈವರ್ಟ್ ಮಾಡುವ ಮುಖಾಂತರ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಈ ಎತ್ತಿನಹೊಳೆ ಅಂತಕ್ಕಂಥದ್ದು ನೇತ್ರಾವತಿ ನದಿಯ ಟ್ರಿಬ್ಯೂಟರಿ ಅಥವಾ ಒಂದು ಉಪನದಿ ಆಗಿರುತ್ತೆ. ಸೊ ಇದು ವೆಸ್ಟರ್ನ್ ಘಾಟ್ಸ್ ನಲ್ಲಿ ಹುಟ್ಟತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ಗೆ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಆ ರಿಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥ ಕಮಿಟಿಯ ಮುಖ್ಯಸ್ಥರು ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ GS ಪರಮಶಿವಯ್ಯ. ಇವರು ಕೊಟ್ಟಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ಗೆ ಬೇಕಾಗಿರ್ತಕ್ಕಂಥ ವಾಟರ್ ಸೋರ್ಸ್ ನೀರಿನ ಮೂಲಗಳನ್ನ ಎಲ್ಲಿಂದ ತಗೊಳ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಎತ್ತಿನಹೊಳೆ ಸ್ಟ್ರೀಮ್ ಅಂಡ್ ಅದರ್ ಸ್ಮಾಲ್ ಸ್ಟ್ರೀಮ್ಸ್ ಇನ್ ದಿ ನೇತ್ರಾವತಿ ರಿವರ್ ಬೇಸಿನ್ ಅಂದ್ರೆ ಈ ಒಂದು ನೇತ್ರಾವತಿ ನದಿ ಜಲಾನಯನ ಪ್ರದೇಶದಲ್ಲಿ ಪ್ರಮುಖವಾಗಿ ಎತ್ತಿನಹೊಳೆ ಏನಿರುತ್ತೆ ಸೊ ಇದರ ಮುಖಾಂತರ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಣ್ಣ ತೊರೆಗಳ ಮುಖಾಂತರ ಸೊ ಈ ನೀರನ್ನ ಡೈವರ್ಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ 8 ಸ್ಮಾಲ್ ಡ್ಯಾಮ್ಸ್. ಸೊ ದೀಸ್ ನಂಬರ್ಸ್ ಆರ್ ಆಲ್ಸೋ
ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. 8 ಚಿಕ್ಕ ಚಿಕ್ಕ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಅದರಲ್ಲಿ 2 ಎತ್ತಿನ ಹೊಳೆಗೆ ಸಂಬಂಧಪಟ್ಟಂತೆ ನಿರ್ಮಾಣ ಮಾಡಲಾಗಿರುತ್ತೆ. 2 ಆನ್ ಕಾಡು ಮನೆ ಹೊಳೆ ಅಂತ ಹೇಳ್ತೇವೆ. ಸೊ ಕಾಡು ಮನೆ ಹೊಳೆ ಮೇಲೆ ಸೊ 2 ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಒಂದನ್ನ ಕರಿ ಹೊಳೆ ಮೇಲೆ ನಿರ್ಮಾಣ ಮಾಡಲಾಗಿರುತ್ತೆ. ಸೊ 1 ಆನ್ ದಿ ಹೊನಗಡ ಹೊಳೆ ಅಂತ ಕರಿತೇವೆ. ಸೊ ಒಂದನ್ನ ಹೊಂಗಡ ಹೊಳೆಯಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. 2 ಮೋರ್ ಆನ್ ಇಟ್ಸ್ ಟ್ರಿಬ್ಯೂಟರೀಸ್ ಅಂದ್ರೆ ಇನ್ನೆರಡನ್ನ ಸೊ ಇದರ ಉಪನದಿಗಳ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಟೋಟಲ್ ಈ ಒಂದು ಪ್ರಾಜೆಕ್ಟ್ ನಲ್ಲಿ 8 ಚಿಕ್ಕ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ವಾಟರ್ ಈಸ್ ಪಂಪ್ ಟು 3 ಡೆಲಿವರಿ ಚೇಂಬರ್ಸ್ ಅಂದ್ರೆ 3 ಡೆಲಿವರಿ ಚೇಂಬರ್ಸ್ಗೆ ವಾಟರ್ ಅನ್ನ ಮೊದಲಿಗೆ ಪಂಪ್ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ಈ ಒಂದು ವಾಟರ್ ಅನ್ನ ಲಿಫ್ಟ್ ಮಾಡ್ತಾರೆ. ಸೊ ಲಿಫ್ಟ್ ಮಾಡಬೇಕಾಗಿದ್ರೆ ಸೊ ಅದು ಟೋಪೋಗ್ರಫಿಯಲ್ಲಿ ಸೊ ಅಲ್ಲಿ ಚೇಂಬರ್ ಗಿಂತ ಹೈಟ್ ಇರ್ತಕ್ಕಂಥ ಪ್ರದೇಶಕ್ಕೆ ನೀರನ್ನ ಲಿಫ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಎಲ್ಲಿಗೆ ಇದನ್ನ ಲಿಫ್ಟ್ ಮಾಡ್ತಾರೆ ಅಂದ್ರೆ ಅರವನಹಳ್ಳಿ ರಿಸರ್ವಾಯರ್ ನಿಯರ್ ಸಕಲೇಶ್ಪುರಂ. ಸೊ ಸಕಲೇಶ್ಪುರಂ ನಲ್ಲಿ ಅದರ ಬಳಿ ಅರವನಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿಗೆ ನೀರನ್ನ ಪಂಪ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ನಾನು ನೀರು ಯಾವ ಒಂದು ಸೀಕ್ವೆನ್ಸ್ ಅಲ್ಲಿ ಫ್ಲೋ ಆಗುತ್ತೆ ಅಂತ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಮೊದಲು ಇದನ್ನ 3 ಚೇಂಬರ್ಸ್ಗೆ ಪಂಪ್ ಮಾಡ್ತಾರೆ. ಸೊ ಅದಾದ್ಮೇಲೆ ಸಕಲೇಶ್ಪುರದಲ್ಲಿರ್ತಕ್ಕಂಥ ಅರವನಹಳ್ಳಿ ಜಲಾಶಯಕ್ಕೆ ಇದನ್ನ ಪಂಪ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇಲ್ಲಿಂದ ವಾಟರ್ ಫ್ಲೋಸ್ ಡೌನ್ವರ್ಡ್ ಟು ಗ್ರಾವಿಟಿ ಟುವರ್ಡ್ಸ್ ತುಮಕೂರು. ಸೊ ತುಮಕೂರ ಕಡೆಗೆ ಸೊ ಗ್ರಾವಿಟಿ ಇರುವುದರಿಂದ ಅಂದ್ರೆ ಹೈಟ್ ಇರೋದಿಲ್ಲ. ಸೊ ಅದು ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣ ದಿಕ್ಕಿಗೆ ಸೊ ಯಾವುದೇ ರೀತಿಯ ಪಂಪ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ತುಮಕೂರು ಕಡೆಗೆ ನೀರು ಹರಿತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಿಯರ್ ದೇವರಾಯನ ದುರ್ಗ ರಿಸರ್ವಾಯರ್ ಇಸ್ ಕನ್ಸ್ಟ್ರಕ್ಟೆಡ್. ಮತ್ತೊಮ್ಮೆ ದೇವರಾಯನ ದುರ್ಗದಲ್ಲಿ ಒಂದು ಜಲಾಶಯವನ್ನ ಅಥವಾ ಒಂದು ರಿಸರ್ವಾಯರ್ ಅನ್ನ ಕನ್ಸ್ಟ್ರಕ್ಟ್ ಮಾಡುವ ಮುಖಾಂತರ ಸೊ ನೀರನ್ನ ಅಲ್ಲಿ ಶೇಖರಣೆ ಮಾಡ್ತಾರೆ. ಸೊ ಅದಾದ್ಮೇಲೆ ಫ್ರಮ್ ಹಿಯರ್ ದಿ ವಾಟರ್ ಇಸ್ ಚಾನೆಲ್ ಥ್ರೂ ದಿ ರಿವರ್ಸ್ ಆಫ್ ನಂದಿದುರ್ಗ. ಸೊ ಇಲ್ಲಿಂದ ಆಚೆಗೆ ಸೊ ರಿವರ್ಸ್ ಆಫ್ ನಂದಿದುರ್ಗ ಅಂದ್ರೆ ನಂದಿದುರ್ಗ ನದಿಯ ಒಂದು ಚಾನಲ್ ಏನಿರುತ್ತೆ ಸೊ ಅದರ ಮುಖಾಂತರ ನೀರನ್ನ ಹರಿಸ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಆಸ್ ಐ ಟೋಲ್ಡ್ ಯು ಬಿಫೋರ್ 8 ಚಿಕ್ಕ ಡ್ಯಾಮ್ ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಪಂಪಿಂಗ್ ಸ್ಟೇಷನ್ ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಅಫ್ಕೋರ್ಸ್ ಪೈಪ್ ಲೈನ್ ಗಳನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಅದಾದ್ಮೇಲೆ ರಿಸರ್ವಾಯರ್ ಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿದೆ ಸೊ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 250 ಕಿಲೋಮೀಟರ್ ವರೆಗೂ ಸ್ಪ್ರೆಡ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರೋದನ್ನ ಸೊ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಯಾವ ಸಂಸ್ಥೆಯು ಸತೇಶ್ ಬೆಳ್ಳೂರು ಅವರಿಗೆ ಡಿವಿಜಿ ಪ್ರಶಸ್ತಿಯನ್ನು ನೀಡುತ್ತಿದೆ? ಸೊ ವಿಚ್ ಆರ್ಗನೈಸೇಷನ್ ಇಸ್ ಪ್ರೆಸೆಂಟಿಂಗ್ ಡಿವಿಜಿ ಅವಾರ್ಡ್ ಟು ಸತೇಶ್ ಬೆಳ್ಳೂರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿವಿಜಿ ಬಳಗ ಫೌಂಡೇಶನ್ ಅಂತ ಇರುತ್ತೆ. ಸೊ ಇವರ ವತಿಯಿಂದ ಸತೇಶ್ ಬೆಳ್ಳೂರು ಅವರಿಗೆ ಡಿವಿಜಿ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸತೇಶ್ ಬೆಳ್ಳೂರು ಇವರ ಬಗ್ಗೆ ಸೊ ಅದಾದ್ಮೇಲೆ ಡಿವಿಜಿ ಅವರ ಬಗ್ಗೆ ಅವರ ಪ್ರಮುಖ ಕೃತಿಗಳ ಬಗ್ಗೆ ಸೊ ಎಲ್ಲ ಮಾಹಿತಿಯನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಪ್ರಶಸ್ತಿಯನ್ನ ಯಾರಿಗೆ ಕೊಟ್ಟಿದ್ದಾರೆ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸೊ ಸತೇಶ್ ಬೆಳ್ಳೂರು ಅನ್ನೋರಿಗೆ ಸೊ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇವರ ಕಿರುಪರಿಚಯವನ್ನ ಮಾಡಿಕೊಡೋದಾದ್ರೆ ಸೊ ಇವರೊಬ್ಬರ ರೈಟರ್ ಆಗಿರ್ತಾರೆ, ಬರಹಗಾರರಾಗಿರ್ತಾರೆ, ಪೊಯೆಟ್ ಆಗಿರ್ತಾರೆ, ಕವಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಥಿಯೇಟರ್ ಪರ್ಸನ್ ಆಗಿರ್ತಾರೆ ಅಂದ್ರೆ ರಂಗಕರ್ಮಿ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಇವರನ್ನ ಮ್ಯಾನೇಜ್ಮೆಂಟ್ ಗುರು ಅಂತ ಕೂಡ ಕರೀತಾರೆ. ಸೊ ಇವ್ರಿಗೆ ಈ ವರ್ಷ ಡಿವಿಜಿ ಅವಾರ್ಡ್ ಅನ್ನ ನೀಡ್ತಾ ಇದ್ದಾರೆ. ಸೊ ಈ ಒಂದು ಅವಾರ್ಡ್ ಅನ್ನ ನೀಡ್ತಕ್ಕಂಥವರು ಡಿವಿಜಿ ಬಳಗ ಫೌಂಡೇಶನ್ ವತಿಯಿಂದ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಇವರಿಗೆ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಹಿಸ್ ಕಾಂಟ್ರಿಬ್ಯೂಷನ್ ಟು ಲಿಟರೇಚರ್, ಪೊಯೆಟ್ರಿ, ಥಿಯೇಟರ್ ಅಂಡ್ ಮ್ಯಾನೇಜ್ಮೆಂಟ್. ಅಂದ್ರೆ ಇವರು ಯಾವ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನ ಹೊಂದಿರ್ತಾರೆ ಸೊ ಆ ಕ್ಷೇತ್ರಗಳಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ಗುರುತಿಸುವ ಮುಖಾಂತರ ಸೊ ಇವರಿಗೆ ಈ ಅವಾರ್ಡ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಇವರು ಇದುವರೆಗೂ 24 ಪುಸ್ತಕಗಳನ್ನ ಪಬ್ಲಿಷ್ ಮಾಡಿರ್ತಾರೆ. ಸೊ ಇದರಲ್ಲಿ ಪೊಯೆಟ್ರಿಗಳನ್ನ ನಾವು ನೋಡಬಹುದು, ಶಾರ್ಟ್ ಸ್ಟೋರೀಸ್ ಅಂದ್ರೆ ಸಣ್ಣ ಕವನಗಳು, ಅದಾದ್ಮೇಲೆ ಸಣ್ಣ ಕಥೆಗಳು, ಅದಾದ್ಮೇಲೆ ಆರ್ಟಿಕಲ್ಸ್ ಲೇಖನಗಳನ್ನ ನಾವು ನೋಡಬಹುದಾಗಿರುತ್ತೆ, ಪ್ಲೇಸ್ ಅಥವಾ ನಾಟಕಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕೆಲವೊಂದು ಟ್ರಾನ್ಸ್ಲೇಷನ್ಸ್ ಅಥವಾ ಭಾಷಾಂತರಗಳನ್ನ ಹೊಂದಿರತಕ್ಕಂತ ಒಟ್ಟು 24 ಪುಸ್ತಕಗಳನ್ನ ಪ್ರಕಟಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಇವರು ಪ್ರಜಾವಾಣಿಯಲ್ಲಿ ಕಾಲಮ್ನಿಸ್ಟ್ ಆಗಿ ಕೂಡ ಸರ್ವ್ ಮಾಡಿರ್ತಾರೆ. ಅಂದ್ರೆ ಅಂಕಣಗಳನ್ನ ಬರೆಯುವುದರ ಮುಖಾಂತರ ಕೂಡ ಸೊ ಪ್ರಜಾವಾಣಿಯಲ್ಲಿ ಇವರು ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇವ್ರದೊಂದು ಪಾಪ್ಯುಲರ್ ಯೂಟ್ಯೂಬ್ ಸೀರೀಸ್ ಇದೆ. ಆ ಪಾಪ್ಯುಲರ್ ಯೂಟ್ಯೂಬ್ ಸೀರೀಸ್
ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸಾಧನಾ ಪಥ ಅಂತ ಕರಿತೇವೆ. ಸೊ ಈ ಒಂದು ಯೂಟ್ಯೂಬ್ ಸರಣಿಯನ್ನು ಕೂಡ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು DVG ಅವಾರ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಈ ಒಂದು ಅವಾರ್ಡ್ ಅನ್ನ ಯಾರ ಹೆಸರಲ್ಲಿ ಕೊಡ್ತಾರೆ ಅಂದ್ರೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಇವರ ಹೆಸರಿನಲ್ಲಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇವರ ಪರಿಚಯ ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಇರುತ್ತೆ. ಸೊ ಇವರು ನಮ್ಮ ಕನ್ನಡದ ರಿನೌಂಡ್ ರೈಟರ್ ಆಗಿರ್ತಾರೆ, ಬರಹಗಾರರಾಗಿರ್ತಾರೆ, ಪೊಯೆಟ್ ಆಗಿರ್ತಾರೆ, ಕವಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಇವರು ಫಿಲಾಸಫರ್ ಕೂಡ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಅಥವಾ ಈ ಒಂದು ಅವಾರ್ಡ್ ಅನ್ನ ಕೊಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ, ಯಾರು ಈ ಒಂದು ಲಿಟ್ರೇಚರ್ಗೆ, ಜರ್ನಲಿಸಂ ಪತ್ರಿಕೋದ್ಯಮ ಆಗಿರ್ಬೋದು, ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ಆಗಿರ್ಬೋದು, ಅದಾದ್ಮೇಲೆ ರಿಫ್ಲೆಕ್ಟಿಂಗ್ ದಿ ಐಡಿಯಾಸ್ ಅಂಡ್ ವ್ಯಾಲ್ಯೂಸ್ ಅಪ್ಹೆಲ್ಡ್ ಬೈ DVG ಅಂದ್ರೆ DVG ಅವರ ಯಾವ ಒಂದು ಮೌಲ್ಯಗಳನ್ನ ಮೇಲಕ್ಕೆತ್ತಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅಥವಾ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಸೊ ಅವರನ್ನ ಗುರುತಿಸಿ ಕೊಡ್ತಕ್ಕಂಥ ಒಂದು ಅವಾರ್ಡ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ DVG ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇವರು ಸಾಕಷ್ಟು ನಮ್ಮ ಮಾಡರ್ನ್ ಕನ್ನಡ ಲಿಟ್ರೇಚರ್ ಅಥವಾ ಆಧುನಿಕ ಕನ್ನಡ ಸಾಹಿತ್ಯ ಅಂತ ನಾವೇನು ಹೇಳ್ತೇವೆ, ಸೊ ಅದಕ್ಕೆ ಹೆಚ್ಚಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವವಾಗಿರ್ತಾರೆ. ಸೊ ಇವರ ಮಂಕುತಿಮ್ಮನ ಕಗ್ಗ ಅದರ ಸೀಕ್ವೆಲ್ ಮರಳು ಮುನಿಯನ ಕಗ್ಗ ಅಂತ ನಾವೇನು ಹೇಳ್ತೇವೆ. ಸೊ ಮೊದಲು ಅವರು ಮಂಕುತಿಮ್ಮನ ಕಗ್ಗ, ಅದಾದ್ಮೇಲೆ ಅದರ ಸೀಕ್ವೆಲ್ ಆಗಿರ್ತಕ್ಕಂಥ ಮರಳು ಮುನಿಯನ ಕಗ್ಗ. ಸೊ ಇವೆರಡೂ ಕೂಡ ಅವರ ಎರಡು ಫೇಮಸ್ ರಚನೆಗಳಾಗಿರ್ತವೆ. ಸೊ ಈ ವಾಸ್ ಅ ಫಿಲಾಸಫರ್, ಸೊ ಅವರೊಬ್ಬ ತತ್ವಜ್ಞಾನಿ ಕೂಡ ಆಗಿರ್ತಾರೆ ಅಂಡ್ ಜರ್ನಲಿಸ್ಟ್ ಅಂದ್ರೆ ಅವರು ಒಬ್ಬ ಪತ್ರಕರ್ತರು ಕೂಡ ಆಗಿರ್ತಾರೆ. ಸೊ ಅದಾದ್ಮೇಲೆ ಇವರು ನಮ್ಮ ಕನ್ನಡ ಕಲ್ಚರ್ ಮತ್ತೆ ಲಿಟ್ರೇಚರ್ ಏನಿರುತ್ತೆ, ನಮ್ಮ ಕರ್ನಾಟಕದ ಸಂಸ್ಕೃತಿ ಮತ್ತೆ ಆ ಒಂದು ಸಾಹಿತ್ಯ ಏನಿರುತ್ತೆ, ಸೊ ಇದಕ್ಕೆ ಹೆಚ್ಚಿನ ಕೊಡುಗೆಯನ್ನ ನೀಡಿರ್ತಕ್ಕಂಥ ವ್ಯಕ್ತಿತ್ವವಾಗಿರ್ತಾರೆ. ಸೊ ಇವರ ಕೃತಿಗಳಾಗಿರ್ತಕ್ಕಂಥ ಈ ಒಂದು ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಈ ಮಂಕುತಿಮ್ಮನ ಕಗ್ಗದಲ್ಲಿ ಇಟ್ ಹ್ಯಾಸ್ ಕಲೆಕ್ಷನ್ ಆಫ್ 945 ವರ್ಸಸ್ ಅಂದ್ರೆ ಇದು 945 ಪದ್ಯಗಳನ್ನ ಹೊಂದಿರತಕ್ಕಂಥ ಒಂದು ರಚನೆ ಆಗಿರುತ್ತೆ. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1943 1943ರಲ್ಲಿ ಪ್ರಕಟಣೆಗೊಂಡಿರ್ತಕ್ಕಂಥ 945 ವರ್ಸಸ್ಗಳನ್ನ ಹೊಂದಿರತಕ್ಕಂಥ ಒಂದು ಪಬ್ಲಿಕೇಶನ್ ಆಗಿರುತ್ತೆ. ಹಾಗಿದ್ರೆ ಈ ಪೊಯಮ್ಸ್ ಯಾವುದರ ಮೇಲೆ ಆಧರಿಸಿದೆ ಅಂತ ನಾವು ಹೇಳೋದಾದ್ರೆ, ಫಿಲಾಸಫಿಕಲ್ ಇನ್ಸೈಟ್ಸ್ ಅಂಡ್ ವಿಸ್ಡಮ್ ಆಫನ್ ಕಂಪೇರ್ಡ್ ಟು ಸರ್ವಜ್ಞ ಅಂದ್ರೆ ಸರ್ವಜ್ಞನ ಕೃತಿಗಳಿಗೆ ಹೋಲಿಸಬಹುದಾಗಿರ್ತಕ್ಕಂಥ ತಾತ್ವಿಕ ಒಳನೋಟಗಳನ್ನು ಮತ್ತೆ ಬುದ್ಧಿವಂತಿಕೆಯ ಕುರಿತು ಮಾಹಿತಿಯನ್ನ ಹೊಂದಿರತಕ್ಕಂಥ ಪದ್ಯಗಳನ್ನ ಈ ಮಂಕುತಿಮ್ಮನ ಕಗ್ಗದಲ್ಲಿ ಇವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಟ್ರಾನ್ಸ್ಲೇಟೆಡ್ ಇಂಟು ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಂದ್ರೆ ಇವ್ರು ಬರೆದಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗ ಏನಿರುತ್ತೆ, ಸೊ ಅದರಲ್ಲಿ ಬರ್ತಕ್ಕಂಥ ಪದ್ಯಗಳನ್ನ ಸಾಕಷ್ಟು ಬೇರೆ ಬೇರೆ ಭಾಷೆಗಳಿಗೂ ಕೂಡ ಭಾಷಾಂತರ ಮಾಡಿರ್ತಾರೆ. ಆ ಭಾಷೆಗಳು ಯಾವ್ದಾವ್ದಂದ್ರೆ ಇಂಗ್ಲಿಷ್, ಹಿಂದಿ ಮತ್ತೆ ಸ್ಯಾನ್ಸ್ಕ್ರಿಟ್ಗೆ ಇದನ್ನ ಭಾಷಾಂತರ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸೀಕ್ವೆಲ್ ಆಗಿ ಅವರು ಮತ್ತೆ ಮಾಡ್ತಕ್ಕಂಥದ್ದು ಮರಳು ಮುನಿಯನ ಕಗ್ಗ ಅಂತ ಹೇಳ್ತೇವೆ. ಸೊ ಈ ಒಂದು ಮರಳು ಮುನಿಯನ ಕಗ್ಗವನ್ನ ನಾವು ಸೀಕ್ವೆಲ್ ಟು ಮಂಕುತಿಮ್ಮನ ಕಗ್ಗ ಅಂತ ಕರಿತೇವೆ. ಅಂದ್ರೆ ಮಂಕುತಿಮ್ಮನ ಕಗ್ಗ ಏನಿರುತ್ತೆ, ಸೊ ಅದರ ನಂತರವಾಗಿ ಬಂದಿರತಕ್ಕಂಥ ಒಂದು ಭಾಗ ಇದಾಗಿರುತ್ತೆ. ಸೊ ಇದರಲ್ಲಿ 825 ಪೊಯಮ್ಸ್ ಅಥವಾ 825 ಪದ್ಯಗಳನ್ನ ನಾವು ಇದರಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರಲ್ಲೂ ಕೂಡ ಫಿಲಾಸಫಿಕಲ್ ಥೀಮ್ ಅಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಇದರಲ್ಲೂ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಹಾಗಿದ್ರೆ ಇವರು ಬರೆದಿರ್ತಕ್ಕಂಥ ಇನ್ನೊಂದು ಕೆಲವೊಂದು ರಚನೆಗಳು ಅಥವಾ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ, ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಂತ ಹೇಳ್ತೇವೆ. ಸೊ ಆಕ್ಚುಲಿ ನಮಗೆ ಭಗವದ್ಗೀತಾ ಅಂತಕ್ಕಂಥದ್ದು ಸ್ವಲ್ಪ ಸಾಹಿತ್ಯಿಕ ಭಾಷೆಯಲ್ಲಿರುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟವಾಗಿರುತ್ತೆ. ಸೊ ಈ ಒಂದು ಕಷ್ಟವನ್ನ ಕಡಿಮೆ ಮಾಡಲಿಕ್ಕೆ ಸೊ DVG ಅವರು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯವನ್ನ ರಚನೆ ಮಾಡ್ತಾರೆ. ಸೊ ಇದರ ಒಂದು ಸಿಗ್ನಿಫಿಕೆನ್ಸ್ ಏನು ಅಂದ್ರೆ, ಸೊ ಈ ಒಂದು ವರ್ಕ್ ಏನಿರುತ್ತೆ, ಇಟ್ ಈಸ್ ಕಮೆಂಟ್ರಿ ಆನ್ ದಿ ಭಗವದ್ಗೀತಾ. ಸೊ ಭಗವದ್ಗೀತಾ ಏನಿರುತ್ತೆ, ಸೊ ಅದರ ಒಂದು ಭಾಷ್ಯವಾಗಿದ್ದು ಇದರಲ್ಲಿ ಫಿಲಾಸಫಿಕಲ್ ಟೀಚಿಂಗ್ ಆಕ್ಸೆಸಿಬಲ್ ಟು ದ ಕಾಮನ್ ಮ್ಯಾನ್ ಅಂದ್ರೆ ಇವು ಸಾಮಾನ್ಯ ಮನುಷ್ಯರಿಗೂ ಕೂಡ ಸೊ ಈ ಒಂದು ಭಗವದ್ಗೀತೆಯಲ್ಲಿರ್ತಕ್ಕಂಥ ವಿಷಯಗಳನ್ನ ಮುಟ್ಟಿಸುವ ಕಾರಣದಿಂದ ಅದನ್ನ ಸರಳ ಭಾಷೆಯಾಗಿ ಮಾಡಿರ್ತಕ್ಕಂಥದ್ದನ್ನ ನಾವೇನಂತ ಕರಿತೀವಿ ಅಂದ್ರೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅಂತ ಕರಿತೇವೆ. ಸೊ ಈ ಒಂದು ರಚನೆಗೆ ಇವರಿಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬರುತ್ತೆ ಇನ್ ದ ಇಯರ್ 1967 1967ರಲ್ಲಿ ಸಾಹಿತ್ಯ ಅಕಾಡೆಮಿಯಿಂದ
ಈ ಒಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯಕ್ಕೆ ಒಂದು ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ವಸಂತ ಕುಸುಮಾಂಜಲಿ ಅಂತ ಕರಿತೇವೆ. ಸೊ ಈ ಒಂದು ವಸಂತ ಕುಸುಮಾಂಜಲಿ ಏನಿರುತ್ತೆ ಇದನ್ನ ಫಸ್ಟ್ ಕಲೆಕ್ಷನ್ ಆಫ್ ಪೊಯಮ್ಸ್ ಅಂತ ಕರಿತೇವೆ. ಅಂದ್ರೆ DVG ಅವರ ಮೊಟ್ಟ ಮೊದಲ ಕವನ ಸಂಕಲನವನ್ನ ನಾವೇನಂತ ಕರಿತೀವಿ ಅಂದ್ರೆ ವಸಂತ ಕುಸುಮಾಂಜಲಿ ಅಂತ ಕರಿತೇವೆ. ಸೊ ಇದು ವೇರಿಯಸ್ ಪರ್ಸನಾಲಿಟೀಸ್ ಸಚ್ ಆಸ್ ನ್ಯಾಷನಲಿಸ್ಟ್, ಸೋಷಿಯಲ್ ರಿಫಾರ್ಮರ್ಸ್ ಮತ್ತೆ ಫಿಲಾಂಥ್ರಪಿಸ್ಟ್ ಗಳ ಬಗ್ಗೆ ಬರೆದಿರ್ತಕ್ಕಂಥ ಒಂದು ರಚನೆ ಆಗಿರುತ್ತೆ. ಸೊ ಇದರಲ್ಲಿ ರಾಷ್ಟ್ರೀಯವಾದಿಗಳಾಗಿರ್ಬೋದು, ಸಮಾಜ ಸುಧಾರಕರಾಗಿರ್ಬೋದು, ಅದಾದ್ಮೇಲೆ ಲೋಕೋಪಕಾರಿಯಂತಹ ವ್ಯಕ್ತಿಗಳ ಮೇಲೆ ಬರೆದಿರ್ತಕ್ಕಂಥ ರಚನೆ ಆಗಿರುತ್ತೆ. ಸೊ ಈ ಒಂದು ರಚನೆಯನ್ನ ನಾವು ವಸಂತ ಕುಸುಮಾಂಜಲಿ ಅಂತ ಕರಿತೇವೆ. ಸೊ ನೆಕ್ಸ್ಟ್ ಬರುತ್ತೆ ಇವನು ರಾಜ್ಯಶಾಸ್ತ್ರ ಮತ್ತೆ ರಾಜ್ಯಾಂಗ ಅಂತ ಕರಿತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬರವಣಿಗೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಇದೊಂದು ಪೊಲಿಟಿಕಲ್ ಲಿಟರೇಚರ್ ಆಗಿರುತ್ತೆ. ಅಂದ್ರೆ ಟೈಟಲ್ ನೋಡಿದ್ರೆ ನಮ್ಗೆ ಗೊತ್ತಾಯ್ತು ಇದು ರಾಜಕೀಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಾಹಿತ್ಯ ಆಗಿರುತ್ತೆ. ಸೊ ಇದರಲ್ಲಿ ಗವರ್ನೆನ್ಸ್ ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಟೆಕ್ಸ್ಟ್ ಗಳನ್ನ ಇದರಲ್ಲಿ ಅವರು ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಸ್ವಂತವಾಗಿ ರಚನೆ ಮಾಡಿರ್ತಕ್ಕಂಥ ವಿಷಯಗಳ ಜೊತೆಗೆ ಕೆಲವೊಂದು ರಚನೆಗಳನ್ನ ಟ್ರಾನ್ಸ್ಲೇಟ್ ಅಥವಾ ಭಾಷಾಂತರ ಕೂಡ ಮಾಡಿರ್ತಾರೆ. ಸೊ ಇವರು ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಭಾಷಾಂತರವಾಗಿರ್ತಕ್ಕಂಥ ರಚನೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಶೇಕ್ಸ್ಪಿಯರ್ ಪ್ಲೇಸ್ ಅಂದ್ರೆ ಶೇಕ್ಸ್ಪಿಯರ್ ನಾಟಕಗಳನ್ನ ಇವರು ಭಾಷಾಂತರ ಮಾಡಿರ್ತಾರೆ. ಸೊ ಇದನ್ನ ಗ್ರೀಕ್ ಡ್ರಾಮಾಸ್ ಅಂತ ನಾವೇನ್ ಹೇಳ್ತೇವೆ. ಸೊ ಇದನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿರ್ತಕ್ಕಂಥದ್ದನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಪೊಯಮ್ಸ್ ಆಫ್ ಓಮರ್ ಖಯ್ಯಂ ಅಂತ ಹೇಳ್ತೇವೆ. ಅಂದ್ರೆ ಓಮರ್ ಖಯ್ಯಂ ಅಂತ ನಾವೇನ್ ಹೇಳ್ತೇವೆ. ಸೊ ಇವರ ಪದ್ಯಗಳನ್ನ ಕೂಡ ಭಾಷಾಂತರ ಮಾಡಿರ್ತಾರೆ. ಸೊ ಓಮರ್ ಖಯ್ಯಂ ಅನ್ನ ಪದ್ಯಗಳನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿ ಅದಕ್ಕೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಉಮರನ ಹೊಸುಗೆ ಅಂತ ಅದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಪ್ರಮುಖವಾಗಿ ಅವರು ಭಾಷಾಂತರ ಮಾಡಿರ್ತಕ್ಕಂಥ ಕೆಲವೊಂದು ರಚನೆಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ಸಾಮಾನ್ಯವಾಗಿ ಏನೆಂದು ಕರೆಯಲಾಗುತ್ತದೆ? ಸೊ ವಾಟ್ ಇಸ್ ದಿ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಆಫನ್ ರೆಫರ್ ಟು ಆಸ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ ಏಷ್ಯಾದಲ್ಲಿ ನೊಬೆಲ್ ಪ್ರಶಸ್ತಿ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಈ ವರ್ಷದಲ್ಲಿ 4 ವ್ಯಕ್ತಿಗಳಿಗೆ ಮತ್ತೆ ಒಂದು ಮೂವ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ರಿಮೆಂಬರ್ ದಿಸ್, ಈ ಒಂದು ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಏನಿರುತ್ತೆ ಇದು ಏಷ್ಯಾದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತೆ ಕೆಲವೊಂದು ಆರ್ಗನೈಸೇಷನ್ಸ್ ಮಾಡ್ತಾ ಇರ್ತಕ್ಕಂಥ ಕೆಲವೊಂದು ಚಳುವಳಿಗಳಿಗೆ ಅಥವಾ ಮೂವ್ಮೆಂಟ್ಸ್ಗೆ ಮಾತ್ರ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಈ ವರ್ಷ ಇದು ವಿಯೆಟ್ನಾಂ, ಅದಾದ್ಮೇಲೆ ವಿ ಹ್ಯಾವ್ ಭೂತಾನ್, ಜಪಾನ್, ಥೈಲ್ಯಾಂಡ್ ಮತ್ತೆ ಇಂಡೋನೇಷಿಯಾಗೆ ಸಂಬಂಧಪಟ್ಟಂತೆ ವ್ಯಕ್ತಿಗಳಿಗೆ ಮತ್ತೆ ಮೂವ್ಮೆಂಟ್ಗೆ ಸೊ ಈ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 4 ವ್ಯಕ್ತಿಗಳಿಗೆ ಮತ್ತೆ ಒಂದು ಮೂವ್ಮೆಂಟ್ಗೆ ಈ ಒಂದು ಅವಾರ್ಡ್ ಅನ್ನ ಈ ವರ್ಷ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ಹಯಾವೋ ಮಿಯಾಜಾಕಿ ಅಂತ ಕರಿತೇವೆ. ಸೊ ಇವರು ಈ ಸ್ಟುಡಿಯೋ ಗಿಬ್ಲಿ ಅಂತ ನಾವೇನ್ ಹೇಳ್ತೇವೆ. ಸೊ ಇದರ ಕೋ ಫೌಂಡರ್ ಆಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರಿಗೆ ಏಷ್ಯಾದಲ್ಲೇ ನೊಬೆಲ್ ಪ್ರೈಸ್ ಎಂದು ನಾವು ಹೇಳ್ತಕ್ಕಂಥ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಿಕ್ಕಿದ 4 ವ್ಯಕ್ತಿಗಳು, ಐ ಮೀನ್ ಟು ಸೇ 3 ವ್ಯಕ್ತಿಗಳು ಮತ್ತೆ ಒಂದು ಮೂವ್ಮೆಂಟ್ ಅನ್ನ ನಾವಿಲ್ಲಿ ಬರೆದಿರ್ತೇವೆ. ಸೊ ಭೂತಾನ್ ನಿಂದ ಕರ್ಮಾ ಪುಂಟೋಶೋ ಅಂತ ಕರಿತೇವೆ, ವಿಯೆಟ್ನಾಂ ಇಂದ ನ್ಯುಂಗೆಯೆ ತಿ ಎನ್ಗೋಕ್ ಪುವಾಂಗ್ ಅಂತ ಕರಿತೇವೆ, ಇಂಡೋನೇಷಿಯಾದಿಂದ ಪರ್ವೀಜಾ ಪರ್ಹಾನ್ ಅಂತ ಕರಿತೇವೆ, ಥೈಲ್ಯಾಂಡ್ ನ ಒಂದು ಗ್ರಾಮೀಣ ವೈದ್ಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚಳುವಳಿ. ಸೊ ಇಷ್ಟು ಚಳುವಳಿ ಮತ್ತೆ ಇಷ್ಟು ವ್ಯಕ್ತಿಗಳಿಗೆ ಸೊ ಈ ವರ್ಷದ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಆಸ್ ಐ ಟೋಲ್ಡ್ ಯು ಬಿಫೋರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಏಷ್ಯಾಸ್ ನೊಬೆಲ್ ಪ್ರೈಸ್ ಅಂತ ಕೂಡ ಕರಿತೇವೆ. ಎಸ್ಟಾಬ್ಲಿಷ್ ಟು ಹಾನರ್ ಇಂಡಿವಿಜುವಲ್ಸ್ ಅಂಡ್ ಆರ್ಗನೈಸೇಷನ್ಸ್, ಅಂದ್ರೆ ವ್ಯಕ್ತಿಗಳಿಗೂ ಕೂಡ ನೀಡಲಾಗುತ್ತೆ, ಸಂಸ್ಥೆಗಳಿಗೂ ಕೂಡ ನೀಡಲಾಗುತ್ತೆ. ಬಟ್ ದೇ ಶುಡ್ ಬಿ ಇನ್ ಏಷ್ಯಾ, ಏಷ್ಯಾದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮತ್ತೆ ಸಂಸ್ಥೆಗಳಿಗೆ ಮಾತ್ರ ನೀಡಲಾಗುತ್ತೆ. ಯಾರು ಸಮಾಜಕ್ಕೆ ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಯನ್ನ ಕೊಟ್ಟಿರ್ತಾರೆ ಸೊ ಅವರಿಗೆ ನೀಡ್ತಕ್ಕಂಥ ಒಂದು ಪ್ರಶಸ್ತಿ ಇದಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು 1957 ಸ್ಥಾಪನೆ ಮಾಡ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡ್ತಕ್ಕಂಥ ಟ್ರಸ್ಟೀಸ್ ಯಾರು ಅಂದ್ರೆ ರಾಕ್ ಫೆಲ್ಲರ್ ಬ್ರದರ್ಸ್ ಫಂಡ್ ಅಂತ ಹೇಳ್ತೇವೆ. ಸೊ ಈ ಒಂದು ರಾಕ್ ಫೆಲ್ಲರ್ ಬ್ರದರ್ಸ್ ಫಂಡ್ ಈ ಒಂದು ಟ್ರಸ್ಟ್ ನ ಮುಖಾಂತರ ಸೊ ಈ ಒಂದು ಅವಾರ್ಡ್ ಅನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ರಾಮನ್ ಮ್ಯಾಗ್ಸೆಸೆ ಈ ವ್ಯಕ್ತಿ ಯಾರು ಅಂತ ನಾವು ಹೇಳೋದಾದ್ರೆ ಸೊ ಇವ್ರನ್ನ ನಾವು 7th ಪ್ರೆಸಿಡೆಂಟ್ ಆಫ್ ಫಿಲಿಪೈನ್ಸ್ ಅಂತ ಹೇಳ್ತೇವೆ. ಸೊ ಫಿಲಿಪೈನ್ಸ್ ನ 7ನೇ ಅಧ್ಯಕ್ಷರಾಗಿರ್ತಕ್ಕಂಥ ರಾಮನ್ ಮ್ಯಾಗ್ಸೆಸೆ ಹೆಸರಿನಲ್ಲಿ ಸೊ ಈ ಒಂದು ಪ್ರಶಸ್ತಿಯನ್ನ 1957 ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಯಾವ ಕ್ಷೇತ್ರಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರೋರಿಗೆ ಈ ಅವಾರ್ಡ್ ಅನ್ನ ಕೊಡ್ತಾರೆ ಅಂತ ನಾವು ನೋಡೋದಾದ್ರೆ ಸೊ ಗವರ್ಮೆಂಟ್ ಸರ್ವಿಸ್, ಸರ್ಕಾರಿ ಸೇವೆಗಳಾಗಿರ್ಬೋದು, ಪಬ್ಲಿಕ್ ಸರ್ವಿಸ್ ಅಥವಾ ಸಾರ್ವಜನಿಕ ಸೇವೆ ಆಗಿರ್ಬೋದು, ಕಮ್ಯುನಿಟಿ ಲೀಡರ್ಶಿಪ್ ಅಂದ್ರೆ ಸಮುದಾಯದ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ, ಪತ್ರಿಕೋದ್ಯಮ, ಅದಾದ್ಮೇಲೆ ಲಿಟರೇಚರ್ ಅಥವಾ ಸಾಹಿತ್ಯ,
ಕ್ರಿಯೇಟಿವ್ ಕಮ್ಯುನಿಕೇಶನ್ ಆರ್ಟ್ಸ್ ಅಂದರೆ ಈ ಒಂದು ಕಲೆಗೆ ಸಂಬಂಧಪಟ್ಟಂತೆ, ಪೀಸ್ ಶಾಂತಿಗೆ ಸಂಬಂಧಪಟ್ಟಂತೆ, ಮತ್ತೆ ಇಂಟರ್ನ್ಯಾಷನಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತದ ಸುಪ್ರೀಂ ಕೋರ್ಟ್ನ ಹೊಸ ಧ್ವಜ ಮತ್ತು ಲಾಂಛನದಲ್ಲಿ ಈ ಕೆಳಗಿನ ಯಾವ ಚಿಹ್ನೆಯನ್ನು ಸೇರಿಸಲಾಗಿಲ್ಲ? ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಸಿಂಬಲ್ಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಇನ್ ನ್ಯೂ ಫ್ಲಾಗ್ ಅಂಡ್ ಇನ್ಸಿಗ್ನಿಯಾ ಆಫ್ ದಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ? ಸೊ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಒಂದು ಹೊಸ ಧ್ವಜವನ್ನು ಈಗ ಅನಾವರಣಗೊಳಿಸಿರ್ತಾರೆ. ಆ ಒಂದು ಹೊಸ ಧ್ವಜದಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತೀಯ ಸಂಸತ್ ಕಟ್ಟಡ ಅಥವಾ ದಿ ಇಂಡಿಯನ್ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಈ ಒಂದು ಧ್ವಜದಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ನಮ್ಮ ಸುಪ್ರೀಂ ಕೋರ್ಟ್ನ ಧ್ವಜದಲ್ಲಿ ಇರ್ತಕ್ಕಂಥ ಕಾಂಪೊನೆಂಟ್ಸ್ ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರಲ್ಲಿ ನಾವು ಅಶೋಕ ಚಕ್ರವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ ಸುಪ್ರೀಂ ಕೋರ್ಟ್ ಬಿಲ್ಡಿಂಗ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಬುಕ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ನಮ್ಮ ಒಂದು ಸಂವಿಧಾನದ ಪುಸ್ತಕವನ್ನ ಎರಡನ್ನ ಕೊಲ್ಯಾಜ್ ಮಾಡುವ ಮುಖಾಂತರ ನಮ್ಮ ಸುಪ್ರೀಂ ಕೋರ್ಟ್ನ ಫ್ಲಾಗ್ ಅನ್ನ ಈಗ ಇನಾಗ್ರೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ನ್ಯೂ ಫ್ಲಾಗ್ ಅಂಡ್ ಇನ್ಸಿಗ್ನಿಯಾ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಈ ಒಂದು ಫ್ಲಾಗ್ ಅನ್ನ ಅನ್ವೀಲ್ ಮಾಡಲಿಕ್ಕೆ ರೀಸನ್ ಏನು ಅಂದ್ರೆ 75th ಆನಿವರ್ಸರಿ ಆಫ್ ದಿ ಸುಪ್ರೀಂ ಕೋರ್ಟ್ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟ್ ನ 75ನೇ ವಾರ್ಷಿಕೋತ್ಸವವನ್ನ ಗುರುತಿಸುವ ಸಲುವಾಗಿ ಈ ಒಂದು ಧ್ವಜ ಮತ್ತು ಲಾಂಛನವನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಧ್ವಜದಲ್ಲಿ ಇರ್ತಕ್ಕಂಥ ಕೀ ಫೀಚರ್ಸ್ ಯಾವುದು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಅಶೋಕ ಚಕ್ರವನ್ನ ನಾವು ನೋಡಬಹುದಾಗಿರುತ್ತೆ, ಸುಪ್ರೀಂ ಕೋರ್ಟ್ ನ ಕಟ್ಟಡವನ್ನ ನಾವು ನೋಡಬಹುದಾಗಿರುತ್ತೆ, ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಥವಾ ಭಾರತ ದೇಶದ ಸಂವಿಧಾನದ ಪುಸ್ತಕವನ್ನ ಇದರಲ್ಲಿ ಈ ಧ್ವಜದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಕೆಲವೊಂದು ರೈಟಿಂಗ್ಸ್ ಅನ್ನ ಅಥವಾ ಕೆಲವೊಂದು ಥೀಮ್ ಅನ್ನ ಕೂಡ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಫ್ರೇಸ್ ಏನು ಅಂದ್ರೆ ಯಥೋ ಧರ್ಮಸ್ಥೋ ಜಯ ಅಂತ ಇಲ್ಲಿ ದೇವನಗರಿ ಸ್ಕ್ರಿಪ್ಟ್ ಅಲ್ಲಿ ಬರ್ದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಯಥೋ ಧರ್ಮಸ್ಥತೋ ಜಯಂ ಅಂತ ಹೇಳ್ತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ವೇರ್ ದೇರ್ ಇಸ್ ಧರ್ಮ ದೇರ್ ಇಸ್ ವಿಕ್ಟರಿ ಅಂದ್ರೆ ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಜಯವಿದೆ ಎನ್ನುವ ಅರ್ಥವನ್ನ ಒಳಗೊಂಡಿರ್ತಕ್ಕಂಥ ದೇವನಗರಿ ಲಿಪಿಯಲ್ಲಿ ಕೆಲವೊಂದು ಬರಹಗಳನ್ನ ಕೂಡ ಬರೆದಿರ್ತಕ್ಕಂಥದ್ದನ್ನ ಈ ಒಂದು ಫ್ಲಾಗ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಕಾನ್ಸೆಪ್ಟ್ ಅನ್ನ ಯಾರು ಪರಿಕಲ್ಪನೆಯನ್ನ ಮಾಡಿದ್ದವರು ಅಥವಾ ಕಾನ್ಸೆಪ್ಚುಯಲೈಸ್ ಮಾಡಿದವರು ಯಾರು ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಇದನ್ನ ಡಿಸೈನ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಯಾವ ಸಂಸ್ಥೆಯು ಪ್ರಾಜೆಕ್ಟ್ ನಮನ್ ನ ಮೊದಲ ಹಂತವನ್ನು ಪ್ರಾರಂಭಿಸಿದೆ? ಸೊ ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ ದಿ ಫಸ್ಟ್ ಫೇಸ್ ಆಫ್ ಪ್ರಾಜೆಕ್ಟ್ ನಮನ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಜೆಕ್ಟ್ ನಮನ್ ಎನ್ನುವುದು ನಮ್ಮ ಇಂಡಿಯನ್ ಆರ್ಮಿ ಅಥವಾ ಭಾರತೀಯ ಸೇನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಯಾರಿಗೋಸ್ಕರ ಮಾಡಿದ್ದಾರೆ ಇದನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ನಮನ್ ಅಂದ ಕೂಡಲೇ ಇದು ಇಂಡಿಯನ್ ಆರ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ನಮನ್ ಅಂದ್ರೆ ಅವರಿಗೆ ಗೌರವವನ್ನ ಸಲ್ಲಿಸ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಸೇನೆ ನಮ್ಮನ್ನ ಸುರಕ್ಷಿತವಾಗಿ ಇರ್ಲಿಕ್ಕೆ ಕಾಪಾಡ್ತಕ್ಕಂಥ ಒಂದು ಪ್ರೊಫೆಷನ್ ಆಗಿರುವ ಕಾರಣದಿಂದ ಅವರಿಗೆ ನಮನ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ ಇಟ್ ಈಸ್ ಟು ಪ್ರೊವೈಡ್ ಡೆಡಿಕೇಟೆಡ್ ಸಪೋರ್ಟ್ ಅಂಡ್ ಸರ್ವಿಸ್ ಅಂದ್ರೆ ನಮ್ಮ ಡಿಫೆನ್ಸ್ ಅಲ್ಲಿ ಸರ್ವ್ ಮಾಡಿರ್ತಕ್ಕಂಥವರಿಗೆ ಡೆಡಿಕೇಟೆಡ್ ಸಪೋರ್ಟ್ ಅಂದ್ರೆ ಒಂದು ಬೆಂಬಲ ಮತ್ತೆ ಒಂದು ಸರ್ವಿಸ್ ಅನ್ನ ಒದಗಿಸುವ ಕಾರಣದಿಂದ ಈ ಒಂದು ಪ್ರಾಜೆಕ್ಟ್ ನಮ್ಮನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಡಿಫೆನ್ಸ್ ಪೆನ್ಷನರ್ಸ್ ಆಗಿರ್ಬೋದು ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪಿಂಚಣಿದಾರರಾಗಿರ್ಬೋದು, ವೆಟರನ್ಸ್ ಅಂದ್ರೆ ಅತ್ಯಂತ ಹೆಚ್ಚಿನ ಹೆಸರನ್ನ ಗಳಿಸಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು. ಸೊ ಅದಾದ್ಮೇಲೆ ಅವರ ಕುಟುಂಬಗಳಿಗೆ ಬೆಂಬಲವನ್ನ ಕೊಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ನಮನ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಾದ್ಯಂತ ಮೊದಲ ಹಂತದಲ್ಲಿ 14 ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ 14 ಕೇಂದ್ರಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ಇಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬೇರೆ ಎಲ್ಲೆಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದನ್ನ ವಿಡಿಯೋ ಪಾಸ್ ಮಾಡಿ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಕೇಂದ್ರಗಳನ್ನ ಕೇವಲ ಮೊದಲ ಹಂತದಲ್ಲಿ ಮಾತ್ರ ಸ್ಥಾಪನೆ ಮಾಡ್ತಾ ಇದ್ದಾರೆ, ಬಟ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಸೊ ಎಕ್ಸ್ಪ್ಯಾಂಡ್ ಮಾಡಿದಾಗ ನಮ್ಮ ಭಾರತ ದೇಶದಾದ್ಯಂತ 200 ಸೆಂಟರ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದನ್ನ ಮುಂದಿನ 2 ರಿಂದ 3 ವರ್ಷಗಳಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ
ಈ ಒಂದು ಪ್ರಾಜೆಕ್ಟ್ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದರೆ HDFC ಬ್ಯಾಂಕ್ ಪ್ರೊವೈಡ್ಸ್ IT ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ನಾವೇನು ಹೇಳ್ತೇವೆ, ಈ ಒಂದು ಮೂಲ ಸೌಕರ್ಯವನ್ನು HDFC ಬ್ಯಾಂಕ್ನ ವತಿಯಿಂದ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಲೋಕಲ್ ಮಿಲಿಟರಿ ಸ್ಟೇಷನ್ ಕಾಂಟ್ರಿಬ್ಯೂಟ್ ಎಸೆನ್ಷಿಯಲ್ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್, ಅಂದರೆ ಆ ಒಂದು ಭಾಗದಲ್ಲಿ, ಅಂದರೆ ಎಲ್ಲಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿರ್ತಕ್ಕಂಥ ಮಿಲಿಟರಿ ಏನಿರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಭೌತಿಕ ಮೂಲ ಸೌಕರ್ಯಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಬೆಂಬಲವನ್ನ ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಗೋವಾ ಶಿಪ್ ಯಾರ್ಡ್ ಬಿಡುಗಡೆ ಮಾಡಿದ ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ ಮಾಲಿನ್ಯ ನಿಯಂತ್ರಣ ಹಡಗಿನ ಹೆಸರೇನು? ಸೊ ವಾಟ್ ಇಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಲಾಂಚ್ಡ್ ಬೈ ಗೋವಾ ಶಿಪ್ ಯಾರ್ಡ್? ಸೊ ನಿಮಗೆ ಆಯಿಲ್ ಸ್ಪಿಲ್ ಅಂತ ಕೇಳಿರ್ತಾರೆ, ಅಂದ್ರೆ ನಮ್ಮ ಹಡಗುಗಳು ಟ್ರಾವೆಲ್ ಮಾಡುವಾಗ ತೈಲವನ್ನ ಅವರೇನಾದ್ರೂ ಎಕ್ಸ್ಪೋರ್ಟ್ ಮಾಡುವಾಗ ಅಥವಾ ಇಂಪೋರ್ಟ್ ಮಾಡಿಕೊಳ್ಳುವಾಗ ಅದು ಆಯಿಲ್ ಸ್ಪಿಲ್ ಆಗ್ತಕ್ಕಂಥ ಕೇಸಸ್ಗಳನ್ನು ನಾವು ಬಹಳ ನೋಡಿರ್ತೇವೆ. ಸೊ ಯಾವಾಗ ತೈಲ ಸೋರಿಕೆ ಆಗುತ್ತೆ ಎಕನಾಮಿಕ್ ಲಾಸ್ ಆಗುವುದರ ಜೊತೆಗೆ ನೀರಿನಲ್ಲಿರ್ತಕ್ಕಂಥ ಬಯೋಡೈವರ್ಸಿಟಿ ಮೇಲೆ ಕೂಡ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ, ಅದರ ಜೊತೆ ನೀರಿನ ಮಾಲಿನ್ಯವನ್ನು ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಮಾಲಿನ್ಯವನ್ನ ಕಡಿಮೆ ಮಾಡಲಿಕ್ಕೆ ಸೊ ನಮ್ಮ ಭಾರತ ದೇಶದಲ್ಲಿಯೇ ತಯಾರಿ ಮಾಡಿರ್ತಕ್ಕಂಥ ಒಂದು ವೆಸಲ್ ಅನ್ನ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಆ ಒಂದು ಹಡಗಿಗೆ ಏನಂತ ನಾಮಕರಣ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರ ಪ್ರತಾಪ್ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಪೊಲ್ಯೂಷನ್ ಕಂಟ್ರೋಲ್ ವೆಸಲ್ ಆಗಿರುತ್ತೆ, ಅಂದ್ರೆ ಮಾಲಿನ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಹಡಗನ್ನ ಈಗ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಮುದ್ರ ಪ್ರತಾಪ್ ಅಂತ ಕರಿತೇವೆ. ಹೆಸರನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಗೋವಾ ಶಿಪ್ ಯಾರ್ಡ್ ಲಿಮಿಟೆಡ್ನ ವತಿಯಿಂದ ಇದನ್ನ ಬಿಲ್ಡ್ ಮಾಡಿರ್ತಾರೆ. ಸೊ ಇದರ ಟೋಟಲ್ ಲೆಂತ್ ಅಥವಾ ಉದ್ದ ಎಷ್ಟಿರುತ್ತೆ ಅಂದರೆ 114.5 ಮೀಟರ್ ಇರುತ್ತೆ. ಸೊ ಅದಾದ್ಮೇಲೆ ಇದರ ಬ್ರೆಡ್ತ್ ಅಥವಾ ಅಗಲ ಎಷ್ಟಿರುತ್ತೆ ಅಂದರೆ 16.5 ಮೀಟರ್ ಇರುತ್ತೆ. ಸೊ ಅದಾದ್ಮೇಲೆ ಇದು ಎಷ್ಟು ಟನ್ನನ್ನು ಕ್ಯಾರಿ ಮಾಡ್ತಕ್ಕಂಥ ಸಾಮರ್ಥ್ಯ ಇರುತ್ತೆ ಅಂದರೆ 4170 ಟನ್ಗಳಷ್ಟು ವೆಯ್ಟ್ ಅನ್ನ ಕ್ಯಾರಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇರುತ್ತೆ. ಸೊ ಇದರಲ್ಲಿ ಎಷ್ಟು ಜನ ಕ್ರ್ಯೂ ಕೆಲಸ ಮಾಡಬಹುದಾಗಿರುತ್ತೆ ಅಂದ್ರೆ ಸೊ 14 ಆಫೀಸರ್ಸ್ಗಳು, 115 ಸೇಲರ್ಗಳು ಅಥವಾ ನಾವಿಕರು ಸೊ ಕೆಲಸ ಮಾಡಬಹುದಾಗಿರ್ತಕ್ಕಂಥ ಬೃಹತ್ ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಇದರ ಪರ್ಪಸ್ ಮತ್ತೆ ಕೇಪಬಿಲಿಟೀಸ್ ಅನ್ನ ನಾವು ನೋಡೋದಾದ್ರೆ ಸೊ ಇದು ಆಯಿಲ್ ಸ್ಪಿಲ್ಸ್ ಅಂದ್ರೆ ತೈಲ ಸೋರಿಕೆ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಮಾಲಿನ್ಯವನ್ನ ಪ್ರಮುಖವಾಗಿ ತಡೆಗಟ್ಟತಕ್ಕಂಥದ್ದು. ಸೊ ಅದಾದ್ಮೇಲೆ ಬೇರೆ ರೀತಿಯ ಪೊಲ್ಯೂಷನ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತಕ್ಕಂಥ ಕಾರಣದಿಂದ ಸೊ ಈ ಒಂದು ವೆಸಲ್ ಅನ್ನ ಅಭಿವೃದ್ಧಿಪಡಿಸಿರ್ತಾರೆ. ಸೊ ಈ ಒಂದು ವೆಸಲ್ ನಲ್ಲಿರ್ತಕ್ಕಂಥ ಕೆಲವೊಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದರಲ್ಲಿ ಸೈಡ್ ಸ್ವೀಪಿಂಗ್ ಆರ್ಮ್ ಅಂತ ಬರುತ್ತೆ. ಸೊ ಇದೇನ್ ಮಾಡುತ್ತೆ ಅಂದ್ರೆ ಈ ಆಯಿಲ್ ಸ್ಪಿಲ್ ಏನಾಗಿರುತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಅಡ್ವಾನ್ಸ್ ರೆಡಾರ್ ಸಿಸ್ಟಮ್ ಅನ್ನ ಇದರಲ್ಲಿ ಬಳಕೆ ಮಾಡ್ತಾರೆ. ಸೊ ಈ ಒಂದು ರೆಡಾರ್ ಸಿಸ್ಟಮ್ ನಮ್ಗೆ ಏನಕ್ಕೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಆಯಿಲ್ ಸ್ಪಿಲ್ ಎಲ್ಲಾಗಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ಸೊ ಈ ಒಂದು ರೆಡಾರ್ ಸಿಸ್ಟಮ್ ಅನ್ನ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಯಿಲ್ ಏನ್ ಸ್ಪಿಲ್ ಆಗಿರುತ್ತೆ ಅದನ್ನ ರಿಕವರಿ ಮಾಡಿ ನಾವು ಸ್ಟೋರೇಜ್ ಮಾಡಬಹುದಾಗಿರುತ್ತೆ. ಅಂದ್ರೆ ಅದನ್ನ ನಾವು ಎಲ್ಲಿ ಸ್ಪಿಲ್ ಆಗಿರುತ್ತೆ ಅದನ್ನ ರಡಾರ್ ಮುಖಾಂತರ ಕಂಡು ಹಿಡಿದು ಆ ಒಂದು ಸ್ವೀಪಿಂಗ್ ಆರ್ಮ್ಸ್ ಏನಿರುತ್ತೆ ಸೊ ಅದರ ಮುಖಾಂತರ ಅದನ್ನ ಕಲೆಕ್ಟ್ ಮಾಡಿಕೊಂಡು ಸ್ಟೋರೇಜ್ ಮಾಡಬಹುದಾಗಿರ್ತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ವೆಸಲ್ ನ ಒಂದು ರೇಟ್ ಎಷ್ಟು, ರೇಟ್ ಇನ್ ದ ಸೆನ್ಸ್ ಎಷ್ಟು ವೇಗದಲ್ಲಿ ಇದು ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ 300 ಟನ್ಸ್ ಪರ್ ಅವರ್ ಅಂದ್ರೆ ಒಂದು ಗಂಟೆಗೆ 300 ಟನ್ಗಳಷ್ಟು ಆಯಿಲ್ ಸ್ಪಿಲ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಒಂದು ವೆಸಲ್ ಆಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವನ್ನು ನಾವು ನೋಡೋದಾದ್ರೆ ಸೊ ನಮ್ಮ ಭಾರತ ದೇಶದ ಒಂದು ಇಂಡಿಜಿನಸ್ ಕಂಟೆಂಟ್ ಏನಿರುತ್ತೆ 72% ಇರುತ್ತೆ. ಅದರ ಅರ್ಥ ಏನು ಅಂದ್ರೆ ಈ ಒಂದು ಹಡಗನ್ನ ತಯಾರಿ ಮಾಡಬೇಕಾಗಿದ್ರೆ 72% ಕಾನ್ಸೆಪ್ಟ್ ನಮ್ಮ ಭಾರತ ದೇಶದ್ದಾಗಿರುತ್ತೆ, ಮಿಕ್ಕಿದ ಪರ್ಸೆಂಟೇಜ್ ಅನ್ನ ವಿದೇಶದಿಂದ ನಾವು ಪಡೆದುಕೊಂಡಿರ್ತೇವೆ. ಸೊ ಮೆಜಾರಿಟಿ ಪರ್ಸೆಂಟೇಜ್ ನಮ್ಮದೇ ಇರುವುದರಿಂದ ಸೊ ಇದನ್ನ ನಾವು ಇಂಡಿಜಿನಸ್ ಅಂತ ಹೇಳ್ತೇವೆ. ಸೊ ಇದರಿಂದ ನಾವು ಸೆಲ್ಫ್ ರಿಲಯನ್ಸ್ ಅಥವಾ ಸ್ವಾವಲಂಬನೆ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನ ತೋರಿಸ್ತಕ್ಕಂಥ ಒಂದು ಕಾಂಪೊನೆಂಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದರಿಂದ
ಇದರಿಂದ ಆಗ್ತಕ್ಕಂಥ ಅನುಕೂಲ ಏನು ಅಂದರೆ, ಸೊ ಆಯಿಲ್ ಸ್ಪಿಲ್ ರೆಸ್ಪಾನ್ಸ್ ಆಪರೇಷನ್ಸ್ ಇನ್ ಇಂಡಿಯಾಸ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಅಂದರೆ ಭಾರತ ದೇಶದ ವಿಶೇಷ ಆರ್ಥಿಕ ವಲಯ ಅಂತ ಹೇಳ್ತೇವೆ. ಸೊ ಇದು ಬೇಸ್ ಲೈನಿಂದ 200 ನಾಟಿಕಲ್ ಮೈಲ್ಸ್ ದೂರ ಏನಿರುತ್ತೆ, ಸೊ ಇಷ್ಟು ದೂರದವರೆಗೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥ ಅಧಿಕಾರವನ್ನು ಒಂದು ದೇಶಕ್ಕೆ ನೀಡಲಾಗಿರುತ್ತೆ. ಸೊ ಆ ಒಂದು ನೀರಿನ ವಲಯವನ್ನು ನಾವೇನಂತ ಕರಿತೀವಿ ಅಂದರೆ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಸೊ ಇಲ್ಲಿ ಆಯಿಲ್ ಸ್ಪಿಲ್ ಆದರೆ ಅಥವಾ ಇದಕ್ಕಿಂತ ಆಚೆ ಆಯಿಲ್ ಸ್ಪಿಲ್ ಆದರೂ ಕೂಡ ಸೊ ಅದನ್ನು ರಿಕವರ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಈ ಒಂದು ವೆಸಲ್ನ ಮುಖಾಂತರ ನಾವು ಕಾರ್ಯರೂಪಕ್ಕೆ ತರಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಇತ್ತೀಚೆಗೆ ಗಂಗಾ ರಾಜವಂಶವನ್ನು ಡಿಕೋಡ್ ಮಾಡಿದ ವಿಜಯನಗರಂ ಯಾವ ರಾಜ್ಯದಲ್ಲಿದೆ? ಸೊ ಇನ್ ವಿಚ್ ಸ್ಟೇಟ್ ಇಸ್ ವಿಜಯನಗರಂ ಲೊಕೇಟೆಡ್ ವೇರ್ ಗಂಗಾ ಡೈನೆಸ್ಟಿ ವಾಸ್ ಡಿಕೋಡೆಡ್ ರೀಸೆಂಟ್ಲಿ? ಅಂದರೆ ಗಂಗಾ ಡೈನೆಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಶಾಸನ ಸಿಕ್ಕಿರುತ್ತೆ. ಆ ಒಂದು ಶಾಸನದಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನ ಇತ್ತೀಚೆಗೆ ಡಿಕೋಡ್ ಮಾಡಿರ್ತಾರೆ. ಆ ಶಾಸನ ಸಿಕ್ಕಿರ್ತಕ್ಕಂಥದ್ದು ವಿಜಯನಗರಂ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸಿಕ್ಕಿರುತ್ತೆ. ಈ ವಿಜಯನಗರಂ ಮತ್ತೆ ಈ ಒಂದು ಗಂಗಾ ಡೈನೆಸ್ಟಿ ಎರಡನ್ನ ಒಟ್ಟಿಗೆ ಸೇರಿಸಿ ಸೊ ಇದು ಯಾವ ಭಾಗದಲ್ಲಿ ಸಿಕ್ಕಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ವಿಜಯನಗರಂ ಅಂತಕ್ಕಂಥದ್ದು ಆಂಧ್ರ ಪ್ರದೇಶದಲ್ಲಿರುತ್ತೆ. ಅಲ್ಲಿ ಈಸ್ಟ್ ಗಂಗಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ ಸಿಕ್ಕಿರುತ್ತೆ. ಸೊ ಈ ಭಾಗದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈಸ್ಟರ್ನ್ ಗಂಗಾಸ್ ಅಂತ ನಾವೇನು ಹೇಳ್ತೇವೆ, ಇವರಿಗೆ ಸಂಬಂಧಪಟ್ಟಂತೆ ಒಂದು ಶಾಸನ ಸಿಕ್ಕಿರುತ್ತೆ. ಆ ಶಾಸನದಲ್ಲಿ ಏನು ಬರೆದಿದ್ದಾರೆ ಅನ್ನೋದನ್ನ ಈಗ ಡಿಸೈಫರ್ ಮಾಡಿರ್ತಾರೆ. ಹಾಗಿದ್ರೆ ಆ ಶಾಸನದಲ್ಲಿ ಅವರು ಏನು ಬರೆದಿದ್ರು, ಅದಾದ್ಮೇಲೆ ಈ ಒಂದು ಗಂಗಾ ಡೈನೆಸ್ಟಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನ ಡಿಸ್ಕವರಿ ಮಾಡಿರ್ತಕ್ಕಂಥವ್ರು ಆಬ್ವಿಯಸ್ಲಿ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಥವಾ ಭಾರತ ದೇಶದ ಪುರಾತತ್ವ ಇಲಾಖೆಯಿಂದ ಮಾಡಿರ್ತಕ್ಕಂಥ ಒಂದು ಡಿಕೋಡಿಂಗ್ ಆಗಿರುತ್ತೆ. ಸೊ ಈ ಒಂದು ಡಿಕೋಡಿಂಗ್ ಯಾರಿಗೆ ಸಂಬಂಧಪಟ್ಟಿದ್ದಂದ್ರೆ, ಸೊ ಈಸ್ಟರ್ನ್ ಗಂಗಾ ಡೈನೆಸ್ಟಿಗೆ, ಅಂದ್ರೆ ಈ ಒಂದು ಪೂರ್ವದ ಗಂಗಾ ರಾಜವಂಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಶಾಸನವಾಗಿರುತ್ತೆ. ಸೊ ಈ ಒಂದು ಶಾಸನ ಸಿಕ್ಕಿರ್ತಕ್ಕಂಥದ್ದು ವಿಜಯನಗರಂ ಅಂತ ಕರಿತೇವೆ. ಸೊ ಇದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಸೊ ಅದನ್ನ ಈಗ ಡಿಕೋಡ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಎಕ್ಸಾಕ್ಟ್ಲಿ ಎಲ್ಲಿ ಸಿಕ್ಕಿದೆ ಅಂತ ನಾವು ನೋಡೋದಾದ್ರೆ, ಸೊ ವಿಜಯನಗರಂನಲ್ಲಿ ಒಂದು ಹಳ್ಳಿ ಇರುತ್ತೆ. ಅದನ್ನ ನಾವು ಜಾಮಿ ವಿಲೇಜ್ ಅಂತ ಕರಿತೇವೆ. ಸೊ ಜಾಮಿ ವಿಲೇಜ್ ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಇನ್ಸ್ಕ್ರಿಪ್ಷನ್ ಆಗಿರುತ್ತೆ. ಸೊ ಈ ಒಂದು ಇನ್ಸ್ಕ್ರಿಪ್ಷನ್ ಏನಿದೆ, ಸೊ ಯಾವ ಭಾಷೆಯಲ್ಲಿ ಬರ್ದಿದ್ರು ಅಂತ ನಾವು ನೋಡೋದಾದ್ರೆ, ಸೊ ಬೋತ್ ತೆಲುಗು ಅಂಡ್ ಸ್ಯಾನ್ಸ್ಕ್ರಿಟ್ ಅಂದ್ರೆ ತೆಲುಗು ಭಾಷೆಯಲ್ಲಿ ಮತ್ತೆ ಸಂಸ್ಕೃತ ಭಾಷೆಯಲ್ಲಿ ಬರ್ತಿರ್ತಕ್ಕಂಥ ಒಂದು ಶಾಸನವಾಗಿರುತ್ತೆ. ಸೊ ಈ ಒಂದು ಶಾಸನ ಎಷ್ಟು ವರ್ಷದ ಹಳೆಯದು ಅಂತ ಹೇಳೋದಾದ್ರೆ, ಸೊ ಅಕ್ಟೋಬರ್ 1116 ಸಿ ಅಷ್ಟು ಹಳೆಯದಾಗಿರ್ತಕ್ಕಂಥ ಒಂದು ಶಾಸನವಾಗಿರುತ್ತೆ. ಸೊ ಇವಾಗ ಲೆಟ್ ಅಸ್ ಕಮ್ ಟು ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್. ಏನು ಬರ್ದಿದ್ರು ಅಂತ ನಾವು ನೋಡೋದಾದ್ರೆ, ಸೊ ಲ್ಯಾಂಡ್ ಗ್ರಾಂಟ್ ಬೈ ಕಿಂಗ್ ಅನಂತ ವರ್ಮ ದೇವ, ಅಂದ್ರೆ ಈ ಒಂದು ಗಂಗಾ ಡೈನೆಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ರಾಜ, ಅವರನ್ನ ನಾವು ಅನಂತ ವರ್ಮ ದೇವ ಅಂತ ಕರಿತೇವೆ. ಸೊ ಇವರು ಒಬ್ಬರಿಗೆ ಭೂಮಿಯನ್ನ ಗ್ರಾಂಟ್ ಮಾಡಿರ್ತಾರೆ ಅಥವಾ ಅನುದಾನವಾಗಿ ಕೊಟ್ಟಿರ್ತಾರೆ. ಸೊ ಯಾರಿಗೆ ಕೊಟ್ಟಿರ್ತಾರೆ ಅಂದ್ರೆ, ಫಾರ್ ಮೇಂಟೈನಿಂಗ್ ಪರ್ಪೆಚುವಲ್ ಲ್ಯಾಂಪ್, ಅಂದ್ರೆ ಆ ಒಂದು ಭೂಮಿಯಲ್ಲಿ ಒಂದು ದೀಪ ಅಥವಾ ಲ್ಯಾಂಪ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಒಬ್ಬ ಬ್ರಾಹ್ಮಣನಾಗಿರ್ತಕ್ಕಂಥ ಜನ್ನ ಶರ್ಮಾ ಅಂತ ಕರಿತೇವೆ, ಜನ್ನ ಶರ್ಮಾ ಅಂತ ಹೇಳ್ತೇವೆ. ಸೊ ಜನ್ನ ಶರ್ಮಾರವರಿಗೆ ಅಲ್ಲಿರ್ತಕ್ಕಂಥ ಒಂದು ದೀಪವನ್ನ ನಿರ್ವಹಣೆ ಮಾಡಲಿಕ್ಕೆ ಸೊ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅವರನ್ನ ನಾವು ಜನ್ನ ಶರ್ಮಾ ಅಂತ ಕರಿತೇವೆ. ಆ ರಾಜನನ್ನ ನಾವು ಅನಂತ ವರ್ಮ ದೇವ ಅಂತ ಕರಿತೇವೆ. ಸೊ ಇವ್ರಿಗೆ ಆ ಬ್ರಾಹ್ಮಣನಿಗೆ ಅಥವಾ ಈ ಒಂದು ಜನ್ನ ಶರ್ಮಾ ಎಂತಕ್ಕಂಥ ವ್ಯಕ್ತಿಗೆ ಸೊ ಅಲ್ಲಿರ್ತಕ್ಕಂಥ ಒಂದು ದೀಪವನ್ನ ಮತ್ತೆ ಆ ಲ್ಯಾಂಡ್ ಅನ್ನ ನಿರ್ವಹಣೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ರಿಟರ್ನ್ ಡಾಕ್ಯುಮೆಂಟ್ ಅನ್ನ ಸೊ ಈಗ ಡಿಸೈಫರ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈಸ್ಟರ್ನ್ ಗಂಗಾ ಡೈನಾಸ್ಟಿ ಬಗ್ಗೆ ನಾವು ಐತಿಹಾಸಿಕವಾಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ದಿಸ್ ಬಿಲಾಂಗ್ಸ್ ಟು ಮೆಡಿವಲ್ ಇಂಡಿಯನ್ ರಾಯಲ್ ಡೈನಾಸ್ಟಿ, ಅಂದ್ರೆ ಈ ಒಂದು ರಾಜವಂಶ ಏನಿದೆ ಸೊ ಇದು ನಮ್ಮ ಭಾರತ ದೇಶದ ಮಧ್ಯಕಾಲೀನ ಭಾರತೀಯ ರಾಜವಂಶವಾಗಿರ್ತಕ್ಕಂಥ ಒಂದು ಡೈನಾಸ್ಟಿ ಆಗಿರುತ್ತೆ. ಸೊ ಇದು ರೂಲ್ಡ್ ಓವರ್ ದಿ ರೀಜನ್ ಆಫ್ ಕಳಿಂಗ, ಅಂದ್ರೆ ಪ್ರಮುಖವಾಗಿ ಅವರು ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರದೇಶಗಳು ಯಾವುದು ಅಂದ್ರೆ ಕಳಿಂಗ. ಇದನ್ನ ನಾವು ಮಾಡರ್ನ್ ಡೇ ಒಡಿಶಾ ಮತ್ತೆ ಪಾರ್ಟ್ಸ್ ಆಫ್ ಆಂಧ್ರ ಪ್ರದೇಶದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇವರು ಲಾಂಗೆಸ್ಟ್ ರೂಲಿಂಗ್ ಡೈನಾಸ್ಟಿ ಆಗಿರುತ್ತೆ. 5ನೇ ಸೆಂಚುರಿಯಿಂದ ಪ್ರಾರಂಭ ಮಾಡಿ ಮಿಡ್ 20th ಸೆಂಚುರಿವರೆಗೂ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ಒಂದು ರಾಜವಂಶವಾಗಿ ಸೊ ಇವರನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಡೈನಾಸ್ಟಿ ಎಸ್ಟಾಬ್ಲಿಷ್ ಆಗಿರ್ತಕ್ಕಂಥದ್ದು ಯಾವಾಗ ಅಂದ್ರೆ, ಸೊ 493 CE ಅಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಒಂದು ರಾಜವಂಶವಾಗಿರುತ್ತೆ. ಸೊ ಇದರ ಅರ್ಲಿ
ರೂಲರ್ಸ್ ಅಥವಾ ಇದರ ಆರಂಭಿಕವಾಗಿರ್ತಕ್ಕಂಥ ರಾಜರುಗಳು ಯಾರು ಅಂತ ನಾವು ನೋಡೋದಾದ್ರೆ ಸೊ ದಂತಪುರಂ ಲೇಟರ್ ಮೂವಿಂಗ್ ಟು ಅಂದ್ರೆ ಅವರು ಗವರ್ನ್ ಮಾಡಿರ್ತಕ್ಕಂಥ ಪ್ರದೇಶಗಳನ್ನ ನಾವು ನೋಡೋದಾದ್ರೆ ಸೊ ಇವರು ಆರಂಭಿಕ ಸಮಯದಲ್ಲಿ ದಂತಪುರಂನಿಂದ ಅವರು ಸ್ಟಾರ್ಟ್ ಮಾಡ್ತಾರೆ, ಲೇಟರ್ ಮೂವಿಂಗ್ ಕ್ಯಾಪಿಟಲ್ ಟು ದಿ ಕಳಿಂಗ ಕಳಿಂಗ ನಗರ್ಗೆ ಅವರ ರಾಜಧಾನಿಯನ್ನ ಮುಂದೆ ಮೂವ್ ಮಾಡ್ತಾರೆ. ಸೊ ಈ ಒಂದು ಕಳಿಂಗ ನಗರ ಏನಿದೆ ಸೊ ಇದನ್ನ ಮಾಡರ್ನ್ ಮುಖಲಿಂಗಂ ಅಂತ ಕರಿತೇವೆ. ಅಂದ್ರೆ ಈ ಆಧುನಿಕ ಭಾರತದಲ್ಲಿ ಇದನ್ನ ಮುಖಲಿಂಗಂ ಅಂತ ಕರಿತೇವೆ. ಸೊ ಮುಂಚೆ ಇದನ್ನ ಕಳಿಂಗ ನಗರಂ ಅಂತ ಕರಿತಾ ಇದ್ರು. ಸೊ ಈಗ ಇದನ್ನ ಮುಖಲಿಂಗಂ ಅಂತ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಂತಿಮವಾಗಿ ಅಂದ್ರೆ ಎವೆಂಚುಯಲಿ ಸೊ ಅವರ ಕ್ಯಾಪಿಟಲ್ ಅನ್ನ ಕಟಕ್ಗೆ ಅವರು ಮೂವ್ ಮಾಡ್ತಾರೆ. ಸೊ ಕಟಕ್ ಅನ್ನ ಮಾಡರ್ನ್ ಡೇ ಕಲ್ಕಟ್ಟ ಅಂತ ನಾವೇನ್ ಹೇಳ್ತೇವೆ, ಕಟಕ್ ಅಂತ ನಾವೇನ್ ಹೇಳ್ತೇವೆ. ಸೊ ಇಲ್ಲಿಗೆ ಮೂವ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ರಾಜರ ಆಳ್ವಿಕೆ ಏನಿರುತ್ತೆ ಸೊ ಇದನ್ನ 3 ಹಂತಗಳಾಗಿ ಅಥವಾ 3 ಫೇಸಸ್ ಆಗಿ ನಾವು ಡಿವೈಡ್ ಮಾಡಬಹುದಾಗಿರುತ್ತೆ. ಮೊದಲನೇದನ್ನ ಅರ್ಲಿ ಈಸ್ಟರ್ನ್ ಗಂಗಾ ಅಥವಾ ಮೊದಲ ಪೂರ್ವ ಗಂಗರು ಅಂತ ಹೇಳ್ತೇವೆ. 493 ಇಂದ 1077 CE ವರೆಗೂ ಇರ್ತಾರೆ. ಸೊ ಅದಾದ್ಮೇಲೆ ಇಂಪೀರಿಯಲ್ ಈಸ್ಟರ್ನ್ ಗಂಗಾಸ್ ಅಂತ ಕರಿತೇವೆ. 1077 ಇಂದ 1436 ವರೆಗೂ ಅವರು ಆಳ್ವಿಕೆಯನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಕೆಮ್ಮುಂಡಿ ಗಂಗಾಸ್ ಅಂತ ಕರಿತೇವೆ. 1436 ಇಂದ 1947 ಯು ಕ್ಯಾನ್ ಸಿ ದಿಸ್ ಡೇಟ್. ಸೊ ನಮಗೆ ಆಲ್ಮೋಸ್ಟ್ ಸ್ವತಂತ್ರ ಬರುವವರೆಗೂ ಸೊ ಈ ಒಂದು ರಾಜವಂಶ ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ರಾಜವಂಶದ ಗಮನಾರ್ಹವಾಗಿರ್ತಕ್ಕಂಥ ಕೆಲವೊಂದು ಆಡಳಿತಗಾರರು ಮತ್ತೆ ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ನಾವು ನೋಡೋದಾದ್ರೆ ಅನಂತ ವರ್ಮನ್ ಚೋಡಗಂಗಾ ಅಂತ ಕರಿತೇವೆ. ಸೊ ಇವರು ಕನ್ಸ್ಟ್ರಕ್ಷನ್ ಆಫ್ ಜಗನ್ನಾಥ ಟೆಂಪಲ್ ಇನ್ ಪೂರಿಯಲ್ಲಿರ್ತಕ್ಕಂಥ ಈ ಒಂದು ಜಗನ್ನಾಥ ದೇವಾಲಯ ಏನಿರುತ್ತೆ ಸೊ ಈ ಒಂದು ದೇವಾಲಯದ ನಿರ್ಮಾಣವನ್ನ ಪ್ರಾರಂಭಿಸಿರ್ತಕ್ಕಂಥ ರಾಜ ಇವರಾಗಿರ್ತಾರೆ. ಸೊ ಅದಾದ್ಮೇಲೆ ನರಸಿಂಹ ಒನ್ ಅಂತ ಹೇಳ್ತೇವೆ. ಸೊ ಇವರು ಸನ್ ಟೆಂಪಲ್ ಅಟ್ ಕೋನಾರ್ಕ್ ಟು ಕಮಾಮರೇಟ್ ಇಸ್ ವಿಕ್ಟರಿ ಓವರ್ ಮುಸ್ಲಿಂ ರೂರರ್ ಆಫ್ ಬೆಂಗಾಲ್. ಅಂದ್ರೆ ಬೆಂಗಾಲ್ನ ಒಬ್ಬ ಮುಸ್ಲಿಂ ಆಡಳಿತಗಾರನಾಗಿರ್ತಕ್ಕಂಥ ಅವನ ಮೇಲೆ ವಿಜಯವನ್ನ ಸಾಧಿಸಿದ ಕಾರಣದಿಂದ ಅದರ ಸ್ಮರಣಾರ್ಥಕವಾಗಿ ಕೋನಾರ್ಕ್ ನಲ್ಲಿ ಒಂದು ಸೂರ್ಯ ದೇವಾಲಯವನ್ನ ನಿರ್ಮಾಣ ಮಾಡ್ತಾರೆ. ಸೊ ಆ ಒಂದು ಕ್ರೆಡಿಟ್ ಅಥವಾ ಆ ಒಂದು ಕ್ರೆಡಿಟ್ ಯಾರಿಗ ಹೋಗುತ್ತಂದ್ರೆ ನರಸಿಂಹ ಒನ್ಗೆ ಹೋಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರಿಬ್ರು ಕೂಡ ಪ್ರಮುಖರಾಗಿರ್ತಕ್ಕಂಥ ಈ ರಾಜವಂಶಕ್ಕೆ ಸೇರಿರ್ತಕ್ಕಂಥ ರಾಜರುಗಳಾಗಿರ್ತಾರೆ. ಹಾಗಿದ್ರೆ ಈ ಒಂದು ರಾಜವಂಶ ಡಿಕ್ಲೇನ್ ಅಥವಾ ಪತನಗೊಳ್ಳಿಕ್ಕೆ ಕಾರಣ ಏನಂದ್ರೆ ಸೊ ಇಟ್ ಡಿಕ್ಲೈನ್ಡ್ ಇನ್ ದಿ 15th century. ಅಂದ್ರೆ ಅದು ಪತನಗೊಳ್ಳಿಕ್ಕೆ ಪ್ರಾರಂಭವಾಗಿದ್ದು 15ನೇ ಶತಮಾನದಿಂದ ಅದು ಪ್ರಾರಂಭವಾಗುತ್ತೆ. ಸೊ ಲಾಸ್ಟ್ ನೋನ್ ರೂಲರ್ ಅಂದ್ರೆ ಈ ಒಂದು ರಾಜವಂಶದ ಕೊನೆಯ ಅತ್ಯಂತ ತಿಳಿದಿರ್ತಕ್ಕಂಥ ಒಬ್ಬ ರಾಜ ಯಾರು ಅಂದ್ರೆ ನರಸಿಂಹ 4 ಅಂತ ಕರಿತೇವೆ. ಹೂ ರೂಲ್ಡ್ ಅಂಟಿಲ್ 1425 1425ರವರೆಗೆ ಸೊ ಇವರು ಆಳ್ವಿಕೆ ಮಾಡಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಸಬೀನಾ ಶೋಲ್ನ ಭೌಗೋಳಿಕ ಸ್ಥಳ ಯಾವುದು? ಸೊ ವಾಟ್ ಈಸ್ ದಿ ಜಿಯೋಗ್ರಾಫಿಕಲ್ ಲೊಕೇಶನ್ ಆಫ್ ಸಬೀನಾ ಶೋಲಾ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಸೌತ್ ಚೈನಾ ಸಿ ಅಥವಾ ಪೂರ್ವ ಚೀನಾ ಸಮುದ್ರಕ್ಕೆ ಸೌತ್ ಚೈನಾ ಸಿ ಅಥವಾ ಸೊ ದಕ್ಷಿಣ ಚೀನಾ ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಸಬೀನಾ ಶೋಲ್ ಈಗ ಯಾಕೆ ಸುದ್ದಿಯಲ್ಲಿದೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸಬೀನಾ ಶೋಲಾ ಅಂತ ನಾನೇನು ಹೇಳ್ತಾ ಇದ್ದೇನೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚೈನಾದವರು ಮೊಟ್ಟ ಮೊದಲ ಸರ್ವೆ ಅಥವಾ ಒಂದು ಸಮೀಕ್ಷೆಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ನಾವು ಲೆಟ್ ಅಸ್ ಕಮ್ ಟು ದಿಸ್ ಮ್ಯಾಪ್ ಹಿಯರ್. ಸೊ ಇಲ್ಲಿ ನಾವು ಚೈನಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಭಾಗದಲ್ಲಿ ಸ್ಪಾಟ್ಲಿ ಐಲ್ಯಾಂಡ್ಸ್ ಅಂತ ಬರುತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ದ್ವೀಪಗಳು ಬರುತ್ತೆ. ಆ ದ್ವೀಪಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ನಾವು ಸ್ಪಾಟ್ಲಿ ಐಲ್ಯಾಂಡ್ಸ್ ಅಂತ ಕರಿತೇವೆ. ಆ ಸ್ಪಾಟ್ಲಿ ಐಲ್ಯಾಂಡ್ಸ್ ಗಳಲ್ಲಿ ಇರ್ತಕ್ಕಂಥ ಒಂದು ದ್ವೀಪವನ್ನ ನಾವು ಸಬೀನಾ ಶೋಲ್ ಅಂತ ಕರಿತೇವೆ. ಈ ಒಂದು ಸಬೀನಾ ಶೋಲ್ಗೆ ಸಂಬಂಧಪಟ್ಟಂತೆ ಚೈನಾದವರು ಒಂದು ಸರ್ವೆಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ UN ಕ್ಲಾಸ್ ಅಂತ ಹೇಳ್ತೇವೆ. UN ಕ್ಲಾಸ್ ಅಂದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸೀಸ್ ಅಂತ ಕರಿತೇವೆ. ಸೊ ಸಮುದ್ರದಲ್ಲಿರ್ತಕ್ಕಂಥ ಸಂಪನ್ಮೂಲಗಳು ಯಾವ ರಾಷ್ಟ್ರಗಳು ಎಲ್ಲಿಯವರೆಗೆ ಯೂಸ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಕಾನೂನುಗಳನ್ನ ಕೊಡ್ತಕ್ಕಂಥ ಒಂದು ಅಂಗವಾಗಿರುತ್ತೆ. ಸೊ ಇವರ ಪ್ರಕಾರ 200 ನಾಟಿಕಲ್ ಮೈಲ್ಸ್ ವರೆಗೂ ತಮ್ಮ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇರುತ್ತೆ. ಸೊ ಅದರಿಂದ ಆಚೆ ಇರ್ತಕ್ಕಂಥ ನೀರನ್ನ ನಾವು ಇಂಟರ್ನ್ಯಾಷನಲ್ ವಾಟರ್ಸ್ ಅಂತ ಕರಿತೇವೆ. ಬಟ್ ಚೈನಾದವರು ಅವರು ಕೊಟ್ಟಿರ್ತಕ್ಕಂಥ ಲಿಮಿಟ್ ಅನ್ನ ಎಕ್ಸೀಡ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಈ ಬ್ಲೂ ಲೈನ್ ಏನ್ ನೀವು ನೋಡ್ತಾ ಇದ್ದೀರಾ ಸೊ ಇದು ಮಾತ್ರ ಚೈನಾಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಆಗಿರುತ್ತೆ. ಬಟ್ ಚೈನಾದವರು ಈ ರೆಡ್ ಲೈನ್ ನೀವೇನ್ ನೋಡ್ತಾ ಇದ್ದೀರಾ ಸೊ ಎಲ್ಲ ಭಾಗವನ್ನ ತನ್ನದೇ ಎಂದು ಡಿಕ್ಲೇರ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆಕ್ಚುಲಿ ಈ ಸಬೀನಾ ಶೋಲ್ ಅಂತಕ್ಕಂಥದ್ದು ಫಿಲಿಪೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಂತ್ಯವಾಗಿರುತ್ತೆ. ಆದರೂ ಕೂಡ ಚೈನಾದವರು ಅತಿಕ್ರಮಣ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ಅವರು ತೋರಿಸ್ಲಿಕ್ಕೆ ಅಂದ್ರೆ ಅದು ನಮ್ಮದು ಎಂದು ಅವರು ತೋರಿಸ್ಲಿಕ್ಕೆ ಈ ರೀತಿಯ ವರದಿಗಳನ್ನ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದು.
ನೋಡ್ಬೋದಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಸೊ ಇದು ಚೈನಾದವರು ಪಬ್ಲಿಷ್ ಮಾಡಿರ್ತಾರೆ. ಇದನ್ನು ನಾವು ಫಸ್ಟ್ ಸರ್ವೆ ರಿಪೋರ್ಟ್ ಅಂತ ಕರಿತೇವೆ. ಅಂದರೆ ಈ ಒಂದು ಸಬಿನಾ ಶೋಲ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಸರ್ವೆಯನ್ನು ಇವರು ರಿಲೀಸ್ ಮಾಡಿರ್ತಾರೆ. ಸೊ ಈ ಒಂದು ಸಬಿನಾ ಶೋಲ್ ಅಂತಕ್ಕಂಥದ್ದು ಸೌತ್ ಚೈನಾ ಸಿಯಲ್ಲಿ ಬರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇವರು ಬರೆದಿರ್ತಕ್ಕಂಥ ರಿಪೋರ್ಟ್ನಲ್ಲಿರ್ತಕ್ಕಂಥ ಪ್ರಮುಖವಾದ ಪಾಯಿಂಟ್ ಏನು ಅಂದರೆ ದೇ ಆರ್ ಅಕ್ಯೂಸಿಂಗ್ ಫಿಲಿಪೈನ್ಸ್, ಅಂದರೆ ಫಿಲಿಪೈನ್ಸನ್ನು ಅವರು ಅಕ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನಂತ ಅಕ್ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಫಿಲಿಪೈನ್ಸ್ ಕೋಸ್ಟ್ ಗಾರ್ಡ್ ಯಾರು ಇರ್ತಾರೆ, ಸೊ ಅವರು ಆ ಒಂದು ಪ್ರದೇಶವನ್ನ ಲಿಟ್ಟರ್ ಅಂದ್ರೆ ಅದನ್ನ ಮಲೀನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವರದಿಯನ್ನ ಸೊ ಈ ಒಂದು ರಿಪೋರ್ಟ್ ನಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸಬಿನಾ ಶೋಲ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು ಡಿಸ್ಪ್ಯೂಟೆಡ್ ಅಟಾಲ್ ಅಂತ ಕರಿತೇವೆ. ಅಟಾಲ್ ಅಂದ್ರೆ ಸೊ ಒಂದು ನೀರು ಶೇಖರಣೆಗೊಂಡಿರುತ್ತೆ. ಸೊ ಅದರ ಸುತ್ತ ಬೌಂಡ್ರಿ ಏನಿರುತ್ತೆ ಅದು ಯೂಶಲಿ ಒಂದು ಕೋರಲ್ ರೀಫ್ಸ್ ಇಂದ ಮಾಡಲ್ಪಟ್ಟಿದ್ರೆ ಅದನ್ನ ನಾವು ಅಟಾಲ್ ಅಂತ ಕರಿತೇವೆ. ಸೊ ಇದೊಂದು ವಿವಾದಿತವಾಗಿರ್ತಕ್ಕಂಥ ಅಟಾಲ್ ಆಗಿರುತ್ತೆ. ವಿವಾದ ಯಾಕಾಗುತ್ತಂದ್ರೆ ಬಿಕಾಸ್ ಆಫ್ ಚೈನಾ ವಾಂಟ್ಸ್ ಟು ಕ್ಲೇಮ್ ಎವ್ರಿಥಿಂಗ್. ಸೊ ಅದರಿಂದ ಇದು ಡಿಸ್ಪ್ಯೂಟೆಡ್ ಅಟಾಲ್ ಆಗಿರುತ್ತೆ. ಸೊ ಇದು ನಾರ್ತ್ ಈಸ್ಟ್ ಆಫ್ ದಿ ಸ್ಪಾಟ್ಲಿ ಐಲ್ಯಾಂಡ್. ಸೊ ಸ್ಪಾಟ್ಲಿ ದ್ವೀಪಗಳೇನಿರುತ್ತೆ ಅದರ ಈಶಾನ್ಯ ದಿಕ್ಕಿಗೆ ಬರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇದು ಇರ್ತಕ್ಕಂಥದ್ದು ಸೌತ್ ಚೈನಾ ಸಿಯಲ್ಲಿ ಇರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಈ ಒಂದು ಪ್ರದೇಶ 75 ನಾಟಿಕಲ್ ಮೈಲ್ಸ್ ಆಫ್ ದಿ ಕೋಸ್ಟ್ ಆಫ್ ಪಲವನ್ ಇನ್ ಫಿಲಿಪೈನ್ಸ್. ಅಂದ್ರೆ ಆಸ್ ಐ ಟೋಲ್ಡ್ ಯು ಬಿಫೋರ್ ಇದು ಫಿಲಿಪೈನ್ಸ್ಗೆ ಸೇರಿರುತ್ತೆ. ನೋಡಿ 75 ನಾಟಿಕಲ್ ಮೈಲ್ಸ್ ಅಲ್ಲೇ ಇದೆ. ಆಕ್ಚುಲಿ ಫಿಲಿಪೈನ್ಸ್ಗೆ 200 ನಾಟಿಕಲ್ ಮೈಲ್ಸ್ ವರೆಗೂ ರೈಟ್ಸ್ ಇರುತ್ತೆ. ಅದು ಬರ್ತಾ ಇರ್ತಕ್ಕಂಥದ್ದು 75 ನಾಟಿಕಲ್ ಮೈಲ್ ಒಳಗಡೆ ಇರುತ್ತೆ. ಸೊ ಆದರೂ ಕೂಡ ಚೈನಾ ಅದ್ರ ಮೇಲೆ ಒಂದು ಸ್ವಾಧೀನವನ್ನ ಸಾಧಿಸ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಕೇವಲ ಚೈನಾ ಮಾತ್ರವಲ್ಲ, ಈವನ್ ತೈವಾನ್ ಮತ್ತೆ ವಿಯೆಟ್ನಾಂ ಎರಡೂ ಕೂಡ ತಮ್ಮ ಕ್ಲೇಮ್ಸ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಅಧಿಕೃತವಾಗಿ ಇದು ಸೇರ್ಬೇಕಾಗಿರ್ತಕ್ಕಂಥದ್ದು ಫಿಲಿಪೈನ್ಸ್ಗೆ ಸೇರಬೇಕಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಪ್ರದೇಶ ಇದೊಂದು ಶಾಲೋ ಸೆಕ್ಷನ್ ಅಂಡ್ ರೀಫ್ಸ್ ಅಂತ ಕರಿತೇವೆ. ಅಂದ್ರೆ ತುಂಬಾ ಆಳವಿಲ್ಲದ ನೀರಾಗಿರೋದಿಲ್ಲ, ತುಂಬಾ ಮೇಲ್ಮೈಯಲ್ಲಿ ಇರ್ತಕ್ಕಂಥ ಒಂದು ನೀರಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಏನಕ್ಕೆ ಇದು ಡಿಸ್ಪ್ಯೂಟ್ ಆಗಿದೆ, ಯಾಕೆ ಅನೇಕ ರಾಷ್ಟ್ರಗಳು ಇದನ್ನ ತಮ್ಮದಾಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದ್ರೆ ಬಿಕಾಸ್ ಆಫ್ ಆಯಿಲ್ ಅಂಡ್ ಗ್ಯಾಸ್ ರಿಸೋರ್ಸಸ್. ಅಂದ್ರೆ ಅಲ್ಲಿರ್ತಕ್ಕಂಥ ತೈಲ ಮತ್ತು ಅನಿಲ ಏನಿರುತ್ತೆ ಸೊ ಇದನ್ನ ಎಕ್ಸ್ಪ್ಲಾಯ್ಟ್ ಮಾಡುವ ಕಾರಣದಿಂದ ಅನೇಕ ರಾಷ್ಟ್ರಗಳು ಅದರ ಮೇಲೆ ತಮ್ಮ ಸ್ವಾಧೀನವನ್ನ ತೋರಿಸ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭೂಮಿಯ ಸುತ್ತ ನಾಸಾ ಪತ್ತೆ ಮಾಡಿದ ಅದೃಶ್ಯ ವಿದ್ಯುತ್ ಕೇಂದ್ರದ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದಿ ಇನ್ವಿಸಿಬಲ್ ಎಲೆಕ್ಟ್ರಿಕ್ ಫೀಲ್ಡ್ ಡಿಟೆಕ್ಟೆಡ್ ಬೈ ನಾಸಾ ಅರೌಂಡ್ ದಿ ಅರ್ತ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಂಬಿ ಪೋಲಾರ್ ಫೀಲ್ಡ್ ಅಂತ ಕರಿತೇವೆ. ಸೊ ಇದು ಸ್ವಲ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ನಮ್ಮ ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಯೂಶಲಿ ನಮಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂದ್ರೆ ಸೊ ನಮ್ಮ ಭೂಮಿಯ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಕಾಂತೀಯ ಕ್ಷೇತ್ರ ಇದೆ. ಮತ್ತೆ ನಮ್ಮ ಭೂಮಿಗೆ ಬಂದಾಗ ಒಂದು ಗ್ರಾವಿಟೇಷನಲ್ ಫೋರ್ಸ್ ಅಥವಾ ಗುರುತ್ವಾಕರ್ಷಣ ಶಕ್ತಿ ಇದೆ. ಇಷ್ಟು ಮಾತ್ರ ನಮಗೆ ಮೇಜರ್ ಆಗಿ ಗೊತ್ತಿರುತ್ತೆ. ಬಟ್ ನಾಸಾದವರು ದೇರ್ ಇಸ್ ಒನ್ ಮೋರ್ ಫೋರ್ಸ್ ಅಂತ ಅವರು ಪ್ರೂವ್ ಮಾಡ್ತಾ ಇದ್ದಾರೆ. ಆ ಫೋರ್ಸ್ ಯಾವುದು ಅಂದ್ರೆ ನಮ್ಮ ಭೂಮಿಯ ಸುತ್ತ ಒಂದು ಎಲೆಕ್ಟ್ರಿಕ್ ಫೋರ್ಸ್ ಇದೆ ಅಂತ ಅದನ್ನ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ತೋರಿಸಲಿಕ್ಕೆ ಅವರು ಒಂದು 60 ಇಯರ್ಸ್ ಹಿಂದೆನೆ ಇದನ್ನ ಗೆಸ್ ಮಾಡಿದ್ರು. ಬಟ್ ಇವಾಗ ಅದನ್ನ ಕನ್ಫರ್ಮ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಹೇಗೆ ಇದನ್ನ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ವಸ್ತುಗಳು ಅದನ್ನ ನಾವು ಎಲ್ಲ ವಸ್ತುಗಳು ಏನರಿಂದ ಮಾಡಲ್ಪಟ್ಟಿರುತ್ತೆ ಅಂದ್ರೆ ಆಟಮ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಆಟಮ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಪ್ರೋಟಾನ್ಸ್ ಇರುತ್ತೆ, ನ್ಯೂಟ್ರಾನ್ಸ್ ಇರುತ್ತೆ, ಮತ್ತೆ ಎಲೆಕ್ಟ್ರಾನ್ಸ್ಗಳು ರಿವಾಲ್ವ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭೂಮಿಯ ಮೇಲಿರ್ತಕ್ಕಂಥ ವಸ್ತುಗಳು ಅದು ಅನಿಲ ಆಗಿರ್ಬೋದು, ದ್ರವ ವಸ್ತು ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ವಸ್ತು ಆಗಿರ್ಬೋದು. ಸೊ ಅಟ್ ಅರೌಂಡ್ 150 ಮೈಲ್ಸ್ ಹೈಟ್ ಅಂದ್ರೆ ನಮ್ಮ ಭೂಮಿಯಿಂದ 150 ಮೈಲ್ಸ್ಗಳಷ್ಟು ಅದು ಮೇಲಕ್ಕೆ ಹೋದಾಗ ಸೊ ಅದು ಯೂಶಲಿ ಏನಾಗುತ್ತೆ ಅಂದ್ರೆ ಸೊ ಇಟ್ ಈಸ್ ಗೋಯಿಂಗ್ ಟು ಸ್ಪ್ಲಿಟ್ ಇಂಟು ಅಯಾನ್ಸ್. ಅಂದ್ರೆ ಅದು ಅಯಾನ್ಗಳಾಗಿ ಬ್ರೇಕ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಪಾಸಿಟಿವ್ ಅಯಾನ್ ಆಗಿರ್ತಕ್ಕಂಥ ಪ್ರೋಟಾನ್ಸ್ಗಳಾಗಿ ಮತ್ತೆ ನೆಗೆಟಿವ್ ಅಯಾನ್ಸ್ಗಳಾಗಿರ್ತಕ್ಕಂಥ ಎಲೆಕ್ಟ್ರಾನ್ಗಳಾಗಿ ಬ್ರೇಕ್ ಆಗುತ್ತೆ. ಎಲ್ಲಿ 150 ಮೈಲ್ಸ್ ಅವೇ ಫ್ರಮ್ ದಿ ಅರ್ತ್. ಸೊ ಈ ಒಂದು ನಮ್ಮ ಧಾತುಗಳು ಏನಿರ್ತವೆ ಅಥವಾ ಆಟಮ್ಸ್ ಏನಿರ್ತವೆ ಅವು ಪ್ರೋಟಾನ್ ಮತ್ತೆ ಎಲೆಕ್ಟ್ರಾನ್ಗಳಾಗಿ ಬ್ರೇಕ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಈ ಒಂದು ಬ್ರೇಕ್ ಆಗಿರ್ತಕ್ಕಂಥ ಪ್ರೋಟಾನ್ಗಳು ಮತ್ತೆ ಎಲೆಕ್ಟ್ರಾನ್ಗಳು ಯೂಶಲಿ ಅವು ನಮ್ಮ ಗ್ರಾವಿಟೇಷನಲ್ ಪವರ್ನ ಮುಖಾಂತರ ಭೂಮಿಗೆ ಅಟ್ರಾಕ್ಟ್ ಆಗಬೇಕಾಗಿತ್ತು. ಅಂಡರ್ಸ್ಟ್ಯಾಂಡ್ ದಿಸ್. ನಮ್ಮ ಗ್ರಾವಿಟೇಷನಲ್ ಅಥವಾ ಗುರುತ್ವಾಕರ್ಷಣ ಶಕ್ತಿಯಿಂದ ಮತ್ತೆ ಭೂಮಿಗೆ ಅವು ಅಟ್ರಾಕ್ಟ್ ಆಗಬೇಕಾಗಿತ್ತು. ಬಟ್ ಅವು ಅಟ್ರಾಕ್ಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ನಾಸಾದವರು ಹೇಳ್ತಾ ಇರ್ತಕ್ಕಂಥ ರೀಸನ್ ಏನು ಅಂದ್ರೆ ಸೊ ಇಲ್ಲಿ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಸೊ ಅದರಿಂದ ಅದು ಭೂಮಿಗೆ ಮತ್ತೆ ವಾಪಸ್ ಬರ್ತಾ ಇಲ್ಲ ಅಂತಕ್ಕಂಥ ಒಂದು ಥಿಯರಿಯನ್ನ ಸೊ ಇಲ್ಲಿ ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಇನ್ನೂ ಕೂಡ ಸಾಕಷ್ಟು ಜಸ್ಟಿಫಿಕೇಶನ್ ಬೇಕಾಗಿರುತ್ತೆ. ಸದ್ಯಕ್ಕೆ ಅದು ಯಾಕೆ ವಾಪಸ್ ಬರ್ತಾ ಇಲ್ಲ, ದಟ್ ಮೀನ್ಸ್ ದೇರ್ ಇಸ್ ಸಮ್ ಪವರ್ ಹೋಲ್ಡಿಂಗ್ ಇಟ್ ಅಂತಕ್ಕಂಥ
ಆಗಿರ್ತಕ್ಕಂಥ ಒಂದು ಥಿಯರಿಯನ್ನ ನಾಸಾದವರು ಪ್ರಪೋಸ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾಸಾ ಹ್ಯಾಸ್ ಮೇಡ್ ಗ್ರೌಂಡ್ ಬ್ರೇಕಿಂಗ್ ಡಿಸ್ಕವರಿ, ಅಂದ್ರೆ ನಮಗೆ ತಿಳಿದಿಲ್ಲದ ಒಂದು ಅನ್ವೇಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅವರು ಮಾಡಿರ್ತಕ್ಕಂಥ ಅನ್ವೇಷಣೆ ಏನಂದ್ರೆ ಇನ್ವಿಸಿಬಲ್ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದಿ ಅರ್ತ್, ಅಂದ್ರೆ ನಮ್ಮ ಭೂಮಿಯ ಸುತ್ತ ನಮಗೆ ಗೋಚರಿಸದ ಒಂದು ವಿದ್ಯುತ್ ಕ್ಷೇತ್ರ ಇದೆ ಎನ್ನುವುದನ್ನ ನಾಸಾದವರು ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಹ್ಯಾಂಪಿ ಪೋಲಾರ್ ಫೀಲ್ಡ್ ಅಂತ ಅದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ಇದನ್ನ ಫಸ್ಟ್ ಅವರು ಕಾನ್ಸೆಪ್ಚುಲೈಸ್ ಮಾಡಿರ್ತಕ್ಕಂಥದ್ದು 60 ಇಯರ್ಸ್ ಎಗೋ, 60 ವರ್ಷಗಳ ಹಿಂದೆನೆ. ಸೊ ಈ ಒಂದು ಹೈಪೋಥಿಸಿಸ್ ಅನ್ನ ಅವರು ಹೇಳಿರ್ತಾರೆ. ನೌ ಇಟ್ ಇಸ್ ಬಿನ್ ಡಿಟೆಕ್ಟೆಡ್ ಅಂಡ್ ಮೆಷರ್ಡ್ ಫಾರ್ ದಿ ಫಸ್ಟ್ ಟೈಮ್. ಸೊ ಮೊಟ್ಟ ಮೊದಲ ಬಾರಿಗೆ ಸೊ ಇದನ್ನ ಪತ್ತೆ ಹಚ್ಚಲಾಗಿದೆ ಮತ್ತೆ ಅದನ್ನ ಅಳತೆ ಮಾಡಿರ್ತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಮೆಕ್ಯಾನಿಸಮ್ ಅನ್ನ ನಾವು ನೋಡೋದಾದ್ರೆ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮ್ಸ್ ಇನ್ ದಿ ಅಯೋನೋಸ್ಪಿಯರ್, ಅಂದ್ರೆ ಈ ಒಂದು ವಿದ್ಯುತ್ ಕ್ಷೇತ್ರ ಏನಿರುತ್ತೆ ಅದು ರಚನೆ ಆಗ್ತಕ್ಕಂಥ ನಮ್ಮ ವಾತಾವರಣದ ಒಂದು ಝೋನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಅಯೋನೋಸ್ಪಿಯರ್ ಅಥವಾ ಅಯಾನುಗೋಳ ಅಂತ ಕರಿತೇವೆ. ವೇರ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ ಫ್ರಮ್ ದ ಸನ್ ಅಯನೈಸಸ್ ದಿ ಅಟ್ಮಾಸ್ಫಿಯರಿಕ್ ಆಟಮ್ಸ್, ಅಂದ್ರೆ ಈ ಅಲ್ಟ್ರಾ ವೈಲೆಟ್ ಅಥವಾ ನೇರಳಾತೀತ ಕಿರಣಗಳು ಅಂತ ನಾವೇನು ಹೇಳ್ತೇವೆ. ಸೊ ಇದು ನೇರಳಾತೀತ ವಿಕಿರಣಗಳೇನಿರ್ತವೆ ಸೊ ಇದು ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಆಟಮ್ಗಳನ್ನ ಅಯಾನ್ಸ್ಗಳಾಗಿ ಸ್ಪ್ಲಿಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಅದು ಅಯಾನ್ಸ್ಗಳಾಗಿ ಸ್ಪ್ಲಿಟ್ ಆಗುತ್ತೆ ಸೊ ಇಟ್ ಕನ್ವರ್ಟ್ಸ್ ಇಂಟು ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಮತ್ತೆ ಫ್ರೀ ಎಲೆಕ್ಟ್ರಾನ್ಗಳಾಗಿ ಕನ್ವರ್ಟ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಲೆಕ್ಟ್ರಾನ್ಗಳು ಮತ್ತೆ ಪ್ರೋಟಾನ್ಗಳು ಆಗ್ಲಿಕ್ಕೆ ಕಾರಣ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತಕ್ಕಂಥದ್ದು ನಾಸಾದವರು ಹೇಳ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಇಂಪ್ಯಾಕ್ಟ್ ಏನು ಅಂತ ನಾವು ನೋಡೋದಾದ್ರೆ ಡ್ರೈವ್ಸ್ ದಿ ಪೋಲಾರ್ ವಿಂಡ್ ಪ್ರೊಪಲಿಂಗ್ ಚಾರ್ಜ್ ಪಾರ್ಟಿಕಲ್ಸ್ ಇಂಟು ಸ್ಪೇಸ್ ಅಟ್ ಸೂಪರ್ಸಾನಿಕ್ ಸ್ಪೀಡ್, ಅಂದ್ರೆ ಸೂಪರ್ಸಾನಿಕ್ ಸ್ಪೀಡ್ ನಲ್ಲಿ, ಅಂದ್ರೆ ಸೊ ಬೆಳಕಿಗಿಂತ ಜಾಸ್ತಿ ಶಬ್ದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಸೊ ಇದು ಸ್ಪೇಸ್ಗೆ ಮೂವ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ಸೊ ಗ್ರಾವಿಟೇಷನಲ್ ಪುಲ್ ಇದ್ರೂ ಕೂಡ ಅದು ವಾಪಸ್ ಬರ್ತಾ ಇಲ್ಲ. ಸೊ ಅದರಿಂದ ಅಲ್ಲಿ ಬೇರೆ ಶಕ್ತಿ ಇದೆ ಅನ್ನೋದನ್ನ ಪ್ರೂವ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಸೊ ಈ ಒಂದು ಆರ್ಟಿಕಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಇದರಿಂದ ನಮಗೆ ತಿಳಿತಕ್ಕಂಥ ಒಂದು ಮಹತ್ವವೇನು ಅಂತ ನಾವು ನೋಡೋದಾದ್ರೆ ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ಅರ್ತ್ಸ್ ಅಟ್ಮಾಸ್ಫಿಯರ್ ಇಂಟರಾಕ್ಟ್ ವಿತ್ ಸ್ಪೇಸ್, ಅಂದ್ರೆ ನಮ್ಮ ಭೂಮಿಯ ವಾತಾವರಣ ಅಥವಾ ವಾಯುಗೋಳ ಏನಿರುತ್ತೆ ಸೊ ಇದು ಬಾಹ್ಯಾಕಾಶದೊಂದಿಗೆ ಯಾವ ರೀತಿ ವರ್ತಿಸುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸೊ ಇದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಡೆಮಾನ್ಸ್ಟ್ರೇಷನ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ದಕ್ಷಿಣ ಪೆಸಿಫಿಕ್ ಫೋರಂ ಅನ್ನು ಯಾವ ಪೆಸಿಫಿಕ್ ದ್ವೀಪಗಳ ವೇದಿಕೆ ಎಂದು ಯಾವಾಗ ಪೆಸಿಫಿಕ್ ದ್ವೀಪಗಳ ವೇದಿಕೆ ಎಂದು ಮರುನಾಮಕರಣ ಮಾಡಲಾಯಿತು? ವೆನ್ ವಾಸ್ ದಿ ಸೌತ್ ಪೆಸಿಫಿಕ್ ಫೋರಂ ರೀನೇಮ್ ಟು ದಿ ಪೆಸಿಫಿಕ್ ಐಲ್ಯಾಂಡ್ ಫೋರಂ, ಅಂದ್ರೆ ಮುಂಚೆ ಇದನ್ನ ಸೌತ್ ಪೆಸಿಫಿಕ್ ಫೋರಂ ಅಂತ ಕರಿತಾ ಇದ್ರು. ಸೊ ಅದಾದ್ಮೇಲೆ ಪೆಸಿಫಿಕ್ ಐಲ್ಯಾಂಡ್ ಫೋರಂ ಅಂತ ಮರುನಾಮಕರಣ ಮಾಡ್ತಾರೆ. ಆ ರೀನೇಮಿಂಗ್ ಮಾಡಿರ್ತಕ್ಕಂಥ ವರ್ಷ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1999 ಅಥವಾ 1999ರಲ್ಲಿ ಮರುನಾಮಕರಣ ಮಾಡ್ತಾರೆ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಕಾನ್ಸೆಪ್ಟ್ ಏನು ಅಂದ್ರೆ ದ ಪೆಸಿಫಿಕ್ ಐಲ್ಯಾಂಡ್ ಫೋರಂ ಇದು ಆನ್ಯುಯಲ್ ಮೀಟಿಂಗ್ ಅನ್ನ ಮಾಡಿರುತ್ತೆ ಅಥವಾ ವಾರ್ಷಿಕವಾಗಿ ಒಂದು ಸಭೆ ಸೇರಿರುತ್ತೆ. ಸೊ ಇದು ಪೆಸಿಫಿಕ್ ದ್ವೀಪಗಳು ಅಂದ್ರೆ ಈ ಒಂದು ಪೆಸಿಫಿಕ್ ಓಷನ್ ಏನಿರುತ್ತೆ ಈ ಭಾಗದಲ್ಲಿ ಬರ್ತಕ್ಕಂಥ ದ್ವೀಪಗಳು ಇನ್ಕ್ಲೂಡಿಂಗ್ ಆಸ್ಟ್ರೇಲಿಯಾ. ಸೊ ಇವೆಲ್ಲ ಚಿಕ್ಕ ಚಿಕ್ಕ ದ್ವೀಪಗಳು ಮತ್ತೆ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಭೆಯನ್ನ ಈಗ ಮಾಡಿರ್ತಕ್ಕಂಥ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಈ ಒಂದು ಫೋರಂ ಅನ್ನ ಪೆಸಿಫಿಕ್ ಐಲ್ಯಾಂಡ್ಸ್ ಫೋರಮ್ಸ್ ಅಂತ ಕರಿತೇವೆ. ಸೊ ಫೋರಂ ಅಂತ ಕರಿತೇವೆ. ಸೊ ಇಲ್ಲಿ ಲೀಡರ್ಸ್ ಫ್ರಮ್ ಅಕ್ರಾಸ್ ದಿ ಪೆಸಿಫಿಕ್ ರೀಜನ್, ಅಂದ್ರೆ ಈ ಒಂದು ಪೆಸಿಫಿಕ್ ಭಾಗದಲ್ಲಿರ್ತಕ್ಕಂಥ ರಾಷ್ಟ್ರದ ನಾಯಕರು ಸೊ ಇಲ್ಲಿರ್ತಕ್ಕಂಥ ಕೀ ಇಶ್ಯೂಸ್ ಮೇಲೆ ಡಿಸ್ಕಸ್ ಮಾಡಲಿಕ್ಕೆ ಮಾಡ್ತಕ್ಕಂಥ ಒಂದು ಸಭೆ ಇದಾಗಿರುತ್ತೆ. ಸೊ ಅವರು ಪ್ರಮುಖವಾಗಿ ಡಿಸ್ಕಸ್ ಮಾಡ್ತಕ್ಕಂಥ ವಿಷಯಗಳು ಯಾವ್ದು ಅಂದ್ರೆ ಕ್ಲೈಮೇಟ್ ಚೇಂಜ್, ಯಾಕಂದ್ರೆ ಅವು ದ್ವೀಪ ರಾಷ್ಟ್ರಗಳಾಗಿರುವ ಕಾರಣದಿಂದ ಸೊ ಈ ಒಂದು ಕ್ಲೈಮೇಟ್ ಚೇಂಜ್ ಇಂದ ಈ ಒಂದು ಗ್ಲೇಷಿಯಲ್ ಮೆಲ್ಟಿಂಗ್ ಜಾಸ್ತಿಯಾಗಿ ಸಿ ಲೆವೆಲ್ ರೈಸ್ ಆಗ್ತಾ ಇರುವ ಕಾರಣದಿಂದ ಸೊ ಈ ರಾಷ್ಟ್ರಗಳು ಅತ್ಯಂತ ಬೇಗವಾಗಿ ಮುಳುಗು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಸೊ ಅವರು ಪ್ರಮುಖವಾಗಿ ಡಿಸ್ಕಸ್ ಮಾಡ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ. ಅದಾದ್ಮೇಲೆ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ರೀಜನಲ್ ಸೆಕ್ಯೂರಿಟಿ ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಸ್ಥಳೀಯವಾದ ಭದ್ರತೆ ಆಗಿರ್ಬೋದು, ಅದಾದ್ಮೇಲೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಸೊ ಈ ಒಂದು ಫೋರಂ ಅಲ್ಲಿ ಚರ್ಚೆಗಳನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ಫೋರಂ ಹೇಗೆ ಕಾರ್ಯರೂಪಕ್ಕೆ ಬಂತು ಅಥವಾ ಹೇಗೆ ಇದು ಪ್ರಾರಂಭ ಆಯಿತು ಅಂತ ನಾವು ನೋಡೋದಾದ್ರೆ ಸೊ ಇದನ್ನ ನಾವು ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಥವಾ ಸರ್ಕಾರ ನಡುವೆ ಇರತಕ್ಕಂಥ
ಮಾಡ್ತಕ್ಕಂಥ ಒಂದು ಸಂಸ್ಥೆ ಅಂತ ಕರಿತೇವೆ. ಸೊ ಇದು ಕೋಆಪರೇಷನ್ ಅಮಾಂಗ್ ದಿ ಕಂಟ್ರೀಸ್ ಅಂಡ್ ಟೆರಿಟರೀಸ್ ಆಫ್ ಓಷಿಯಾನಿಯಾ, ಈ ಒಂದು ಓಷಿಯಾನಿಯಾ ಪ್ರದೇಶದಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳ ನಡುವೆ ಒಂದು ಸಹಕಾರವನ್ನ ವ್ಯಕ್ತಪಡಿಸಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಫೋರಮ್ ಆಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು 1971 ಅಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ಎಸ್ಟಾಬ್ಲಿಷ್ ಮಾಡಿದಾಗ ಇದನ್ನ ಸೌತ್ ಪೆಸಿಫಿಕ್ ಫೋರಮ್ ಅಂತ ಕರಿತಾ ಇದ್ರು. ಸೊ ಇದನ್ನ ಆಸ್ ದಿ ಸೌತ್ ಪೆಸಿಫಿಕ್ ಫೋರಮ್ ಇಟ್ ವಾಸ್ ರೀನೇಮ್ಡ್ ಆಸ್ ಪೆಸಿಫಿಕ್ ಐಲ್ಯಾಂಡ್ ಫೋರಮ್ ಅಂತ ಮರುನಾಮಕರಣ ಮಾಡಿರ್ತಕ್ಕಂಥದ್ದು 1999 ಅಥವಾ 1999ರಲ್ಲಿ ಇದಕ್ಕೆ ಮರುನಾಮಕರಣವನ್ನ ಮಾಡಿರ್ತಾರೆ. ಸೊ ಇದರಲ್ಲಿ 18 ಮೆಂಬರ್ ಕಂಟ್ರೀಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. ರಿಮೆಂಬರ್ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಈ ಒಂದು ಫೋರಮ್ ನಲ್ಲಿ 18 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಇದರಲ್ಲಿರ್ತಕ್ಕಂಥ ಪ್ರಮುಖ ರಾಷ್ಟ್ರಗಳನ್ನ ಮಾತ್ರ ನಾವು ನೇಮ್ ಮಾಡೋದಾದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಫಿಜಿ, ಪಪುವಾ ನ್ಯೂ ಗಿನಿಯಾ ಮತ್ತೆ ಅದರ್ ಪೆಸಿಫಿಕ್ ಐಲ್ಯಾಂಡ್ ನೇಷನ್ಸ್ ಗಳನ್ನ ಇದರಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಅಥವಾ ಸೆಕ್ರೆಟರಿಯೇಟ್ ಎಲ್ಲಿರುತ್ತೆ ಅಂದ್ರೆ ಫಿಜಿಯಾ ಸುವಾದಲ್ಲಿ ಇದರ ಸೆಕ್ರೆಟರಿಯೇಟ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಫೋರಮ್ ಅನ್ನ ಮಾಡಲಿಕ್ಕೆ ಉದ್ದೇಶ ಏನು ಅಥವಾ ಆಬ್ಜೆಕ್ಟಿವ್ಸ್ ಏನು ಅಂತ ನಾವು ನೋಡೋದಾದ್ರೆ ಎಕನಾಮಿಕ್ ಮತ್ತೆ ಸೋಷಿಯಲ್ ವೆಲ್ ಬೀಯಿಂಗ್ ಅಂದ್ರೆ ಈ ರಾಷ್ಟ್ರಗಳ ನಡುವೆ ಆರ್ಥಿಕ ಮತ್ತು ಸಾಮಾಜಿಕ ಕಲ್ಯಾಣ ಮಾಡಲಿಕ್ಕೆ, ಫಾಸ್ಟರಿಂಗ್ ಕೋಆಪರೇಷನ್ ಬಿಟ್ವೀನ್ ಗವರ್ನಮೆಂಟ್ಸ್ ಅಂಡ್ ರೆಪ್ರೆಸೆಂಟಿಂಗ್ ದಿ ಇಂಟ್ರೆಸ್ಟ್ ಆಫ್ ಇಟ್ಸ್ ಮೆಂಬರ್ಸ್ ಅಂದ್ರೆ ಆ ಒಂದು ಸದಸ್ಯರ ಇಂಟ್ರೆಸ್ಟ್ ನ ಮೇರೆಗೆ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡುವ ಕಾರಣದಿಂದ ಸೊ ಈ ಒಂದು ಫೋರಮ್ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 11. ಶಿ ಬಾಕ್ಸ್ ಪೋರ್ಟಲ್ ನ ಪ್ರಾಥಮಿಕ ಉದ್ದೇಶ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಪರ್ಪಸ್ ಆಫ್ ಶಿ ಬಾಕ್ಸ್ ಪೋರ್ಟಲ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉದ್ಯೋಗದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳದ ದೂರುಗಳನ್ನು ನೋಂದಾಯಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು, ಟು ರಿಜಿಸ್ಟರ್ ಅಂಡ್ ಮಾನಿಟರ್ ಕಂಪ್ಲೇಂಟ್ಸ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ದಿ ವರ್ಕ್ ಪ್ಲೇಸ್. ಸೊ ಶಿ ಬಾಕ್ಸ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಏನಾದರೂ ಸೆಕ್ಷುಯಲ್ ಹರಾಸ್ಮೆಂಟ್ ಆದರೆ ಸೊ ಈ ಒಂದು ಪೋರ್ಟಲ್ ನ ಮುಖಾಂತರ ಕಂಪ್ಲೇಂಟ್ ಅನ್ನ ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿ ಬಾಕ್ಸ್ ಅಂತ ಕರಿತೇವೆ. ಸೊ ಇದೊಂದು ಪೋರ್ಟಲ್ ಆಗಿರುತ್ತೆ ಅಂದ್ರೆ ಇಟ್ಸ್ ಲೈಕ್ ಅ ವೆಬ್ಸೈಟ್ ಆಗಿರುತ್ತೆ. ಸೊ ಇದರಿಂದ ಕಂಪ್ಲೇಂಟ್ಸ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂದ್ರೆ ನೀವು ಉದ್ಯೋಗ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಸೊ ಏನಾದರೂ ಲೈಂಗಿಕ ಕಿರುಕುಳಗಳಾಗಿದ್ದರೆ ಸೊ ಈ ಒಂದು ಶಿ ಬಾಕ್ಸ್ ನ ಮುಖಾಂತರ ನೀವು ಕಂಪ್ಲೇಂಟ್ ಅನ್ನ ರೇಸ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಶಿ ಬಾಕ್ಸ್ ಯಾರ್ಯಾರಿಗೆ ಕನೆಕ್ಟ್ ಆಗಿರುತ್ತೆ ಅಂದ್ರೆ ರೆಪೋಸಿಟರಿ ಆಫ್ ಇನ್ಫಾರ್ಮೇಶನ್ ರಿಲೇಟೆಡ್ ಟು ಇಂಟರ್ನಲ್ ಕಮಿಟೀಸ್ ಅಂದ್ರೆ ಆಂತರಿಕ ಸಮಿತಿಗಳಾಗಿರ್ಬೋದು, ಲೋಕಲ್ ಕಮಿಟೀಸ್ ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಸಮಿತಿಗಳಾಗಿರ್ಬೋದು, ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪೋರ್ಟಲ್ ಆಗಿ ಇದನ್ನ ಡಿಸೈನ್ ಮಾಡಿರ್ತಾರೆ. ಸೊ ಇದರಲ್ಲಿ ನಾವೇನ್ ಮಾಡ್ಬೋದು ಅಂದ್ರೆ ಟು ಫೈಲ್ ಕಂಪ್ಲೇಂಟ್ಸ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಂದ್ರೆ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ದೂರುಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಸೊ ದೂರುಗಳನ್ನ ಸಲ್ಲಿಸಿದ ನಂತರ ಟ್ರ್ಯಾಕಿಂಗ್ ಆಫ್ ದಿ ಕಂಪ್ಲೇಂಟ್ ಸ್ಟೇಟಸ್ ಅಂದ್ರೆ ದೂರುಗಳ ಒಂದು ಸ್ಟೇಟಸ್ ಏನಿದೆ ಅಥವಾ ಅದರ ಸ್ಥಿತಿ ಏನಿದೆ ಸೊ ಅದನ್ನ ನಾವು ಈ ಒಂದು ಪೋರ್ಟಲ್ ಮುಖಾಂತರ ಟ್ರ್ಯಾಕ್ ಮಾಡಬಹುದಾಗಿರುತ್ತೆ. ಸೊ ಎನ್ಶೋರ್ಸ್ ಟೈಮ್ಲಿ ಪ್ರೊಸೆಸಿಂಗ್ ಅಂದ್ರೆ ಸಮಯಕ್ಕೆ ತಕ್ಕಂತೆ ಸೊ ಆ ಒಂದು ಪ್ರೊಸೆಸಿಂಗ್ ಅನ್ನ ನಾವು ಎನ್ಶೋರ್ ಮಾಡ್ಕೊಳ್ಬಹುದಾಗಿರುತ್ತೆ. ಮತ್ತೆ ರಿಯಲ್ ಟೈಮ್ ಅಲ್ಲಿ ಆ ಒಂದು ಕಂಪ್ಲೇಂಟ್ ಸ್ಟೇಟಸ್ ಏನಿದೆ ಸೊ ಅದನ್ನ ಚೆಕ್ ಮಾಡಲಿಕ್ಕೆ ಈ ಒಂದು ಪೋರ್ಟಲ್ ಅನ್ನು ನಾವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಸೊ ಯಾವ ಅಭಿಯಾನವು ಮಾಟ್ರಿ-1 ಉಪಕ್ರಮದೊಂದಿಗೆ ಸಂಬಂಧಿಸಿದೆ? ಸೊ ವಿಚ್ ಕ್ಯಾಂಪೇನ್ ಈಸ್ ಅಸೋಸಿಯೇಟೆಡ್ ವಿತ್ ಮಾಟ್ರಿ-1 ಇನಿಷಿಯೇಟಿವ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇದು ಪ್ಲಾಂಟ್ ಫಾರ್ ಮದರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್ ವಿಲ್ ಸೆಟ್ ಅಪ್ ಮಾಟ್ರಿ-1 ಅನ್ನ ಸೆಟಪ್ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದಿಂದ ಮಾಡ್ತಾ ಇರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ಈ ಒಂದು ಮಾಟ್ರಿ-1 ಏನಿದೆ ಸೊ ಇದರ ಮುಖಾಂತರ 1 ಎಕರ್ ಆಫ್ ಲ್ಯಾಂಡ್ ನಲ್ಲಿ ಸೊ ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿದೆ ಇಟ್ ಇಸ್ ಅ ಪಾರ್ಟ್ ಆಫ್ ಪ್ಲಾಂಟ್ ಫಾರ್ ಮದರ್ ಕ್ಯಾಂಪೇನ್ ಆಗಿರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಒಂದು ಅಭಿಯಾನವನ್ನ ಮಾಡಿರುತ್ತೆ. ಇದನ್ನ ನಾವು ಪ್ಲಾಂಟ್ ಫಾರ್ ಮದರ್ ಅಂತ ಕರಿತೇವೆ. ಸೊ ಇದರ ಭಾಗವಾಗಿ 1 ಎಕರೆ ಪ್ರದೇಶದಲ್ಲಿ ಈಗ ಮಾಟ್ರಿ-1 ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕ್ಯಾಂಪೇನ್ ನ ಮುಖಾಂತರ ಸೊ ವಿ ಆರ್ ಹಾನರಿಂಗ್ ಮದರ್ಸ್ ಮತ್ತೆ ಮದರ್ ಅರ್ತ್ ಅಂದ್ರೆ ಭೂತಾಯಿಯನ್ನ ಸಸ್ಯಗಳನ್ನ ನೆಡುವ ಮುಖಾಂತರ ಗೌರವವನ್ನ ಸೂಚಿಸ್ತಕ್ಕಂಥ ಒಂದು ಅಭಿಯಾನವಾಗಿರುತ್ತೆ. ಆ ಒಂದು ಅಭಿಯಾನದ ಅಡಿಯಲ್ಲಿ ಮಾಟ್ರಿ-1 ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ಲಾಂಟ್ ಫಾರ್ ಮದರ್ ಈ ಒಂದು ಕ್ಯಾಂಪೇನ್ ಅನ್ನ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ವರ್ಲ್ಡ್ ಎನ್ವೈರನ್ಮೆಂಟ್ ಡೇ June 5, 2024 ನಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ ಅಥವಾ ಕ್ಯಾಂಪೇನ್ ಆಗಿರುತ್ತೆ. ಸೊ ಇದರ
ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವವೇನು ಅಂದರೆ ಪ್ರಮೋಟ್ಸ್ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ಅಂಡ್ ಅವೇರ್ನೆಸ್, ಅಂದರೆ ಪ್ರಕೃತಿಯ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಅಭಿಯಾನವಾಗಿರುತ್ತೆ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಕಂಬೈನಿಂಗ್ ಎನ್ವೈರನ್ಮೆಂಟಲ್ ಕನ್ಸರ್ವೇಷನ್ ವಿತ್ ಸೋಷಿಯಲ್ ವ್ಯಾಲ್ಯೂಸ್, ಅಂದರೆ ಸಾಮಾಜಿಕ ಮೌಲ್ಯಗಳೊಂದಿಗೆ, ಅಂದರೆ ಬಿಕಾಸ್ ಮದರ್ ಈಸ್ ಆಲ್ಸೋ ಇನ್ವಾಲ್ವ್, ಸೊ ಸಾಮಾಜಿಕ ಮೌಲ್ಯಗಳೊಂದಿಗೆ ಸೊ ಪ್ರಕೃತಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಪ್ರಮುಖ ಉದಾಹರಣೆಯಾಗಿ ನಾವು ಇದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹವ್ ಕಮ್ ಟು ಕ್ವೆಶ್ಚನ್ ನಂಬರ್ 13. ಸೊ ಕ್ವೆಶ್ಚನ್ ನಂಬರ್ 13, ಸೊ ಲಿಸ್ಟೇರಿಯಾ ಮಾನೋಸೈಟೋಜನ್ಗಳು ಸಾಮಾನ್ಯವಾಗಿ ಮನುಷ್ಯರಿಗೆ ಹೇಗೆ ಹರಡುತ್ತವೆ? ಸೊ ಹೌ ಡಸ್ ಲಿಸ್ಟೇರಿಯಾ ಮಾನೋಸೈಟೋಜನ್ಸ್ ಟಿಪಿಕಲಿ ಸ್ಪ್ರೆಡ್ ಟು ಹ್ಯೂಮನ್ಸ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಈ ಬ್ಯಾಕ್ಟೀರಿಯಾ ಮನುಷ್ಯರಿಗೆ ಕಂಟ್ಯಾಮಿನೇಟೆಡ್ ಫುಡ್ ಅಥವಾ ಕಲುಷಿತವಾಗಿರ್ತಕ್ಕಂಥ ಆಹಾರದ ಮುಖಾಂತರ ಹರಡ್ತಕ್ಕಂಥ ಒಂದು ರೋಗವಾಗಿರುತ್ತೆ. ಸೊ ಈ ರೋಗದಿಂದ ಇತ್ತೀಚೆಗೆ ಅಮೆರಿಕದಲ್ಲಿ 9 ಜನರು ಸಾವನ್ನಪ್ಪಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಕಾಯಿಲೆ ಕಾಣಿಸಿಕೊಂಡಿರ್ತಕ್ಕಂಥದ್ದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ. ಸೊ ಇದನ್ನು ನಾವು ಲಿಸ್ಟೇರಿಯಾ ಅಂತ ಕರಿತೇವೆ. ಇದೊಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದು ಡೈಲಿ ಮೀಟ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಡೈಲಿ ಮಾಂಸಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಒಂದು ಬ್ಯಾಕ್ಟೀರಿಯಾ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇಟ್ ಕಾಸಸ್ ಸೀರಿಯಸ್ ಇನ್ಫೆಕ್ಷನ್. ಆ ಇನ್ಫೆಕ್ಷನ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ ಲಿಸ್ಟೇರಿಯೋಸಿಸ್ ಅಂತ ಕರಿತೇವೆ. ಈ ರೀತಿಯ ಒಂದು ಸೋಂಕನ್ನು ಉಂಟು ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದು ಪ್ರಾಥಮಿಕವಾಗಿ ಫುಡ್ ಬೋರ್ನ್ ಆಗಿರುತ್ತೆ, ಅಂದ್ರೆ ಆಹಾರದ ಮುಖಾಂತರ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ವಿಶೇಷವಾಗಿ ಪ್ರೆಗ್ನೆಂಟ್ ವಿಮೆನ್, ಅಂದ್ರೆ ಗರ್ಭಿಣಿ ಮಹಿಳೆಯರು, ಮತ್ತೆ ನ್ಯೂ ಬಾರ್ನ್ಸ್ ನವಜಾತು ಶಿಶುಗಳು, ಮತ್ತೆ ಓಲ್ಡರ್ ಅಡಲ್ಟ್ಸ್ ಅಂದ್ರೆ ವೃದ್ಧರು, ಮತ್ತೆ ವೀಕಂಡ್ ಇಮ್ಯೂನ್ ಸಿಸ್ಟಮ್ ಅಂದ್ರೆ ಈ ಒಂದು ರೋಗ ನಿರೋಧಕ ಶಕ್ತಿ ತುಂಬಾ ದುರ್ಬಲವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚಾಗಿ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಆಗಿರುತ್ತೆ. ಸೊ ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದ್ರೆ ಕಂಟ್ಯಾಮಿನೇಟೆಡ್ ರಾ ವೆಜಿಟೇಬಲ್ಸ್, ಅಂದ್ರೆ ಕಲುಷಿತ ಕಚ್ಚಾ ತರಕಾರಿಗಳಾಗಿರ್ಬೋದು, ಅದಾದ್ಮೇಲೆ ಅನ್ಪ್ಯಾಶ್ಚರೈಸ್ಡ್ ಮಿಲ್ಕ್ ಅಂಡ್ ಡೈರಿ ಪ್ರಾಡಕ್ಟ್ಸ್, ಅಂದ್ರೆ ಪ್ಯಾಶ್ಚರೀಕರಿಸಿದ ಹಾಲು ಮತ್ತು ಹಾಲಿನ ಉತ್ಪನ್ನಗಳಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಪ್ರೋಸೆಸ್ಡ್ ಫುಡ್ ಅಂತ ಕರಿತೇವೆ, ಅಂದ್ರೆ ಸಂಸ್ಕರಿಸಿದ ಆಹಾರ. ಅದಕ್ಕೊಂದು ಎಕ್ಸಾಂಪಲ್ ಡೈಲಿ ಮೀಟ್ಸ್ ಅಂಡ್ ಹಾಟ್ ಡಾಗ್ಸ್ ಅಂತ ನಾವೇನು ಹೇಳ್ತೇವೆ. ಸೊ ಈ ರೀತಿಯ ಆಹಾರಗಳಲ್ಲಿ ಈ ಬ್ಯಾಕ್ಟೀರಿಯಾ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕಂಟ್ಯಾಮಿನೇಟೆಡ್ ಮೀಟ್ ಅಥವಾ ಕಲುಷಿತಗೊಂಡಿರ್ತಕ್ಕಂಥ ಮಾಂಸದಲ್ಲಿ ಸೊ ಈ ಒಂದು ಬ್ಯಾಕ್ಟೀರಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಸ್ನಿಪೆಟ್ಸ್. ನ್ಯಾಷನಲ್ ಸ್ಪೋರ್ಟ್ಸ್ ಡೇ 2024 ಅಥವಾ ರಾಷ್ಟ್ರೀಯ ಕ್ರೀಡಾ ದಿನ 2024. ಸೊ ಇದನ್ನ ಆಗಸ್ಟ್ 29ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನದ ವಿಶೇಷತೆ ಏನಂದ್ರೆ ಮೇಜರ್ ಧ್ಯಾನ್ ಚಂದ್ ಇವರ ಬರ್ತ್ ಆನಿವರ್ಸರಿ ಅಥವಾ ಹುಟ್ಟುಹಬ್ಬದ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಮೇಜರ್ ಧ್ಯಾನ್ ಚಂದ್ ಅವರು ನಮ್ಮ ಭಾರತ ದೇಶದ ಅತ್ಯಂತ ಹೆಸರನ್ನ ಹೊಂದಿರತಕ್ಕಂಥ ಹಾಕಿ ಪ್ಲೇಯರ್ ಆಗಿರ್ತಾರೆ. ಸೊ ಇವ್ರನ್ನ ದ ವಿಜರ್ಡ್ ಆಫ್ ಹಾಕಿ ಅಂತಕ್ಕಂಥ ಒಂದು ನಾಮಕರಣವನ್ನ ಕೂಡ ಇವರಿಗೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಇವರ ಜನನ ಆಗಿರ್ತಕ್ಕಂಥದ್ದು 1905 ಆಗಸ್ಟ್ 29ನೇ ತಾರೀಕು ಇವರ ಜನನವಾಗುತ್ತೆ. ಸೊ ಇವರ ಒಂದು ಸಿಗ್ನಿಫಿಕೆಂಟ್ ಸಾಧನೆ ಅಥವಾ ಅಚೀವ್ಮೆಂಟ್ ಏನು ಅಂದ್ರೆ 3 ಒಲಿಂಪಿಕ್ ಗೋಲ್ಡ್ ಮೆಡಲ್ಸ್ ಅನ್ನ ತರಲಿಕ್ಕೆ ಸೊ ಇವರದ್ದು ಪ್ರಮುಖವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ ಆಗಿರುತ್ತೆ. 1928 ಅಲ್ಲಿ, 1932 ಅಲ್ಲಿ ಮತ್ತೆ 1936 ಅಲ್ಲಿ ಸತತವಾಗಿ 3 ವರ್ಷಗಳು ಭಾರತ ದೇಶಕ್ಕೆ ಹಾಕಿಯಲ್ಲಿ ಚಿನ್ನದ ಪದಕವನ್ನು ಬರಲಿಕ್ಕೆ ಸೊ ಇವರ ಒಂದು ಕೊಡುಗೆಯನ್ನು ನಾವಿಲ್ಲಿ ಸ್ಮರಿಸಬಹುದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ನ್ಯೂಕ್ಲಿಯರ್ ಟೆಸ್ಟ್, ಅಂದ್ರೆ ಈ ಒಂದು ಪರಮಾಣು ಪರೀಕ್ಷೆಗಳಿಗೆ ವಿರುದ್ಧವಾಗಿ ಒಂದು ಅಂತಾರಾಷ್ಟ್ರೀಯ ದಿನವನ್ನ ಆಚರಣೆ ಮಾಡ್ತಾರೆ. ಸೊ ಈ ಒಂದು ದಿನವನ್ನ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಆಗಸ್ಟ್ 29ನೇ ತಾರೀಕು ಮಾಡ್ತಾರೆ. ಏನಕ್ಕೆ ಈ ಒಂದು ದಿನವನ್ನ ಮಾಡ್ತಾರೆ ಅಂದ್ರೆ ರಿಮೈಂಡರ್ ಆಫ್ ದಿ ಇಂಪ್ಯಾಕ್ಟ್ ಆಫ್ ನ್ಯೂಕ್ಲಿಯರ್ ಟೆಸ್ಟ್ ಅಂಡ್ ನೀಡೆಡ್ ಫಾರ್ ದೇರ್ ಸಿಸೇಷನ್, ಅಂದ್ರೆ ಈ ಒಂದು ಪರಮಾಣು ಪರೀಕ್ಷೆಗಳನ್ನ ಮಾಡೋದ್ರಿಂದ ಯಾವ ಪ್ರಭಾವ ಬೀರುತ್ತೆ, ಸೊ ಅದಾದ್ಮೇಲೆ ಅದನ್ನ ತಡಿತಕ್ಕಂಥದ್ದು ಹೇಗೆ ಅನ್ನೋದನ್ನ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಈ ಒಂದು ದಿನದ ಬ್ಯಾಕ್ ಗ್ರೌಂಡ್ ಅನ್ನು ನಾವು ನೋಡೋದಾದ್ರೆ ಮೋರ್ ದೆನ್ 2000 ನ್ಯೂಕ್ಲಿಯರ್ ಟೆಸ್ಟ್ ವರ್ ಕಂಡಕ್ಟೆಡ್ ಅಟ್ ಓವರ್ 60 ಸೈಟ್ಸ್ ವರ್ಲ್ಡ್ ವೈಡ್, ಅಂದ್ರೆ ಜಗತ್ತಿನಾದ್ಯಂತ 2000ಕ್ಕಿಂತ ಹೆಚ್ಚು ಪರಮಾಣು ಪರೀಕ್ಷೆಗಳನ್ನು 60 ತಾಣಗಳಲ್ಲಿ ಮಾಡ್ತಾ ಇರ್ತಾರೆ. ಸೊ ಇದರಿಂದ ನಮ್ಮ ಒಂದು ಜಗತ್ತಿಗೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಎನ್ನುವುದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ಟೆಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಸೊ ಒಂದು ಟ್ರೀಟಿ ಇರುತ್ತೆ. ಆ ಒಂದು ಟ್ರೀಟಿಯನ್ನು ನಾವೇನಂತ ಕರಿತೀವಿ ಅಂದ್ರೆ CTBT ಅಂತ ಕರಿತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಅಂತ ಕರಿತೇವೆ. ಸೊ ಈ ಒಂದು ಟ್ರೀಟಿ ಸೊ ನೋಡಿ ಹೆಸರಲ್ಲೇ ಇದೆ, ಸಮಗ್ರ ಪರಮಾಣು ಪರೀಕ್ಷೆ ನಿಷೇಧ ಒಪ್ಪಂದ ಅಂತ ಕರಿತೇವೆ. ಅಂದ್ರೆ ಈ ಒಂದು ಒಪ್ಪಂದದ ಪ್ರಕಾರ ಪರಮಾಣು ಪರೀಕ್ಷೆಯನ್ನ ಮಾಡಬಾರ್ದು, ಬಟ್ ಇದಕ್ಕೆ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಇಶ್ಯೂಸ್ ಇರುತ್ತೆ ಅಥವಾ ಲೂಪ್ ಹೋಲ್ಸ್ ಇರುತ್ತೆ. ಅದೇನು ಅಂತ ನಾನು ಮುಂದೆ ಡಿಸ್ಕಸ್ ಮಾಡ್ತಾ ಬರ್ತೇನೆ. ದ CTBT ಇಸ್ ದ ಓನ್ಲಿ ಗ್ಲೋಬಲ್
ಗ್ಲೋಬಲ್ ಪ್ರಾಹಿಬಿಷನ್ ಆನ್ ಆಲ್ ನ್ಯೂಕ್ಲಿಯರ್ ಟೆಸ್ಟಿಂಗ್ ಅಂಡ್ ಎಸೆನ್ಷಿಯಲ್ ಸೆಕ್ಯೂರಿಟಿ ಟೂಲ್ ಅಂತ ಕರೀತಾರೆ. ಅಂದರೆ ಈ ಒಂದು ಪರಮಾಣು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ CTBT ಅಂತಕ್ಕಂಥದ್ದು ಎಲ್ಲ ಪರಮಾಣು ಪರೀಕ್ಷೆಗಳ ಮೇಲಿನ ಏಕೈಕ ಜಾಗತಿಕ ನಿಷೇಧ ಮತ್ತು ಅಗತ್ಯ ಭದ್ರತಾ ಸಾಧನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಇಟ್ ಈಸ್ ನಾಟ್ ಎಟ್ ಇನ್ ಫೋರ್ಸ್. ಇದು ಇನ್ನೂ ಜಾರಿಗೆ ಆಗಿಲ್ಲ. ಏನಕ್ಕೆ ಜಾರಿ ಆಗಿಲ್ಲ ಅನ್ನೋದನ್ನ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ ಏನಿರುತ್ತೆ ಇದು ಮಲ್ಟಿಲ್ಯಾಟ್ರಲ್ ಟ್ರೀಟಿ ಆಗಿರುತ್ತೆ. ಅಂದರೆ ಇದು ಬಹು ಆಯಾಮದ ಒಂದು ಪರಮಾಣು ಪರೀಕ್ಷೆ ನಿಷೇಧವಾಗಿರ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಬ್ಯಾನಿಂಗ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಎಕ್ಸ್ಪ್ಲೋಷನ್ ಅಂದರೆ ಈ ಒಂದು ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳೇನಿರ್ತವೆ ಅದರ ಪರೀಕ್ಷಾರ್ಥ ಪ್ರಯೋಗಗಳನ್ನು ನಿಷೇಧ ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಅದರ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ ಅಂದರೆ ಬೇರೆ ಬೇರೆ ರೀತಿಯ ಪರಮಾಣು ಸ್ಫೋಟಗಳಾಗಿರ್ಬೋದು ಅಂಡ್ ಸಿವಿಲಿಯನ್ ಪರ್ಪಸ್ ಆಗಿರ್ಬೋದು ಅಥವಾ ಮಿಲಿಟರಿ ಪರ್ಪಸ್ ಆಗಿರ್ಬೋದು. ಸೊ ಯಾವುದೇ ಪರಿಸರದಲ್ಲಿ ಇದನ್ನ ಪರೀಕ್ಷೆ ಮಾಡಬಾರ್ದು ಅನ್ನೋದನ್ನ ಬಂಧಿಸ್ತಕ್ಕಂಥ ಒಂದು ಒಪ್ಪಂದ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಒಪ್ಪಂದವನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದ ಯಾವಾಗ ಅಂದ್ರೆ ಸ್ವೀಕಾರ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವಾಗ ಅಂತ ನಾವು ನೋಡೋದಾದ್ರೆ ಸೊ ಅಡಾಪ್ಟೆಡ್ ಬೈ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸೊ ಇನ್ ದ ಇಯರ್ 1996. ಸೊ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಮುಖಾಂತರ 1996ರಲ್ಲಿ ಇದನ್ನ ಅಂಗೀಕಾರ ಮಾಡಲಾಗುತ್ತೆ. ಬಟ್ ಇಟ್ ಹ್ಯಾಸ್ ನಾಟ್ ಎಂಟರ್ಡ್ ಇನ್ ಟು ಫೋರ್ಸ್ ಬಿಕಾಸ್ 8 ಸ್ಪೆಸಿಫಿಕ್ ನೇಷನ್ಸ್ ಹ್ಯಾವ್ ನಾಟ್ ರಾಟಿಫೈಡ್ ದ ಟ್ರೀಟಿ. ಅಂದರೆ ಈ ಒಂದು ಒಪ್ಪಂದಕ್ಕೆ 8 ರಾಷ್ಟ್ರಗಳು ತಮ್ಮ ಒಪ್ಪಿಗೆಯನ್ನ ಸೂಚಿಸದೇ ಇರುವ ಕಾರಣದಿಂದ ಸೊ ಇದನ್ನೂ ಕೂಡ ಕಾರ್ಯರೂಪಕ್ಕೆ ಬರದೇ ಇರತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ಒಟ್ಟು ರಾಷ್ಟ್ರಗಳು ಎಷ್ಟು ಅಂದರೆ 187 ರಾಷ್ಟ್ರಗಳು ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತವೆ. ಬಟ್ ಇದನ್ನ ರಾಟಿಫೈ ಮಾಡಿರ್ತಕ್ಕಂಥವು 178 ಮಾತ್ರ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ಸೈನಿಂಗ್ ಇಸ್ ಡಿಫರೆಂಟ್ ಅಂಡ್ ರಾಟಿಫಿಕೇಶನ್ ಇಸ್ ಡಿಫರೆಂಟ್. ಸೈನಿಂಗ್ ಅಂದರೆ ಕೇವಲ ಆ ಒಂದು ಒಪ್ಪಂದಕ್ಕೆ ಸಹಿ ಆಗ್ತಕ್ಕಂಥದ್ದು. ರಾಟಿಫಿಕೇಶನ್ ಅಂದರೆ ಈ ಒಂದು ಒಪ್ಪಂದವನ್ನು ನಾವು ಒಪ್ಪಿಕೊಳ್ಳುತ್ತೇವೆ ಅನ್ನೋದನ್ನು ನಾವು ರಾಟಿಫಿಕೇಶನ್ ಅಂತ ಕರಿತೇವೆ. 187 ಕಂಟ್ರಿಗಳು ಕೇವಲ ಸೈನ್ ಮಾಡಿದ್ದಾವೆ. ಬಟ್ ಅದಕ್ಕೆ ಅಂಗೀಕಾರವನ್ನು ಮಾಡಿರ್ತಕ್ಕಂಥ ರಾಷ್ಟ್ರಗಳು 178 ರಾಷ್ಟ್ರಗಳು ಈ ಒಂದು ಒಪ್ಪಂದವನ್ನು ಅಂಗೀಕಾರ ಮಾಡ್ತವೆ. ಅದರ ಅರ್ಥ ಏನು ಅಂದರೆ ಸೊ ಈ ಒಂದು ನ್ಯೂಕ್ಲಿಯರ್ ಟೆಸ್ಟಿಂಗ್ ಅನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ಕಾರಣವನ್ನು ಅಂಗೀಕಾರ ಮಾಡಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 178 ಆಗಿರುತ್ತೆ. ಬಟ್ ಆಲ್ 44 Annex 2 ಕಂಟ್ರೀಸ್ ಇದನ್ನ ಒಪ್ಕೊಳ್ಳೋದಿಲ್ಲ. ಸೊ ಇದರಲ್ಲಿ Annex 2 ರಾಷ್ಟ್ರಗಳು ಅಂತ ಬಂದಿರ್ತವೆ. ಸೊ Annex 2 ಅಲ್ಲಿರ್ತಕ್ಕಂಥ 44 ರಾಷ್ಟ್ರಗಳು ಈ ಒಂದು ಒಪ್ಪಂದವನ್ನು ಅಂಗೀಕಾರ ಮಾಡೋದಿಲ್ಲ. ಆ ರಾಷ್ಟ್ರಗಳು ಯಾವ್ದ್ಯಾವುದು ಅಂದರೆ ಚೈನಾ, ಈಜಿಪ್ಟ್, ನಮ್ಮ ಭಾರತ ದೇಶ ಕೂಡ ಇದರಲ್ಲಿದೆ. ಸೊ ನಾವು ಕೂಡ ಇದಕ್ಕೆ ಅಂಗೀಕಾರ ಮಾಡಿಲ್ಲ. ಸೊ ಇರಾನ್, ಇಸ್ರೇಲ್, ನಾರ್ತ್ ಕೊರಿಯಾ, ಪಾಕಿಸ್ತಾನ್, ರಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಈ ರಾಷ್ಟ್ರಗಳು ಸೊ ಇದನ್ನು ರ್ಯಾಟಿಫೈ ಮಾಡಿಲ್ಲದೆ ಇರುವ ಕಾರಣದಿಂದ ಸೊ ಇದನ್ನೂ ಕೂಡ ಕಾರ್ಯರೂಪಕ್ಕೆ ಬರದೇ ಇರತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದರ ಜೊತೆಗೆ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಏನಿರುತ್ತೆ ಅದನ್ನ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಪ್ರಾಲಿಫರೇಷನ್ ಅಂತ ಹೇಳ್ತೇವೆ. ಸೊ ಅದು ಟೆಕ್ನಾಲಜಿ ಆಗಿರ್ಬೋದು ಅಥವಾ ವೆಪನ್ಸ್ಗಳೇ ಆಗಿರ್ಬೋದು ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸೊ ಒಂದು ರಿಜೀಮ್ ಇರುತ್ತೆ. ಆ ಒಂದು ರಿಜೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ MTCR ಅಂತ ಕರಿತೇವೆ. ಸೊ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು CTBT ಅಂತಕ್ಕಂಥದ್ದು ನ್ಯೂಕ್ಲಿಯರ್ ಟೆಸ್ಟಿಂಗ್ ಅನ್ನ ನಿರ್ಬಂಧ ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಬಟ್ ನಾನು ಇವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು MTCR ಅನ್ನ ನಾವು ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಜೀಮ್ ಅಂತ ಕರಿತೇವೆ. ಸೊ ಇದು ಏನನ್ನ ಕಂಟ್ರೋಲ್ ಮಾಡುತ್ತಂದ್ರೆ ಈ ನ್ಯೂಕ್ಲಿಯರ್ ವೆಪನ್ಸ್ ಆಗಿರ್ಬೋದು ಅಥವಾ ಅದರ ಟೆಕ್ನಾಲಜಿ ಅಥವಾ ತಂತ್ರಜ್ಞಾನ ಆಗಿರ್ಬೋದು ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ವರ್ಗಾವಣೆ ಮಾಡೋದನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ರಿಜಿಮ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಕಾರ್ಯರೂಪಕ್ಕೆ ತಂದಿರತಕ್ಕಂಥದ್ದು 1987 ಅಲ್ಲಿ G7 ರಾಷ್ಟ್ರಗಳು ಇದನ್ನ ಸ್ಟಾರ್ಟ್ ಮಾಡ್ತವೆ. ಬಟ್ ಇದರಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಸೊ ಏನ್ ಪ್ರಾಬ್ಲಮ್ ಅಂದ್ರೆ ಇದೊಂದು ಇನ್ಫಾರ್ಮಲ್ ಮತ್ತೆ ವಾಲಂಟರಿ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಅಂದ್ರೆ ಇನ್ಫಾರ್ಮಲ್ ಅಂದ್ರೆ ಅನೌಪಚಾರಿಕವಾಗಿರುತ್ತೆ. ಸೊ ಯಾವ ರಾಷ್ಟ್ರ ಆಸಕ್ತಿ ಇರುತ್ತೆ ಅದು ಮಾತ್ರ ಇದಕ್ಕೆ ಸೇರ್ಕೊಳ್ಬಹುದಾಗಿರುತ್ತೆ. ಇದು ಕೂಡ ನಾಟ್ ಲೀಗಲಿ ಬೈಂಡಿಂಗ್ ಅಂದ್ರೆ ಕಾನೂನುಬದ್ಧವಾಗಿ ಸೊ ಇದು ಬಂಧಿತವಾಗಿರೋದಿಲ್ಲ. ಅಂದ್ರೆ ಅದರಲ್ಲಿ ಮಾಡ್ತಕ್ಕಂಥ ಷರತ್ತುಗಳನ್ನ ನೀವು ಒಪ್ಕೊಳ್ಳೇಬೇಕು ಅಂತ ಏನಿರೋದಿಲ್ಲ. ಸೊ ಅದನ್ನ ನಾವು ನಾನ್ ಲೀಗಲ್ ಬೈಂಡಿಂಗ್ ಅಂತ ಕರಿತೇವೆ. ಸೊ ಇದರ ಆಬ್ಜೆಕ್ಟಿವ್ ಏನು ಅಂದ್ರೆ ಟು ಪ್ರಿವೆಂಟ್ ಪ್ರಾಲಿಫರೇಷನ್ ಆಫ್ ಮಿಸೈಲ್ಸ್ ಅಂಡ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್. ಅಂದ್ರೆ ಈ ಒಂದು ಕ್ಷಿಪಣಿಗಳಾಗಿರ್ಬೋದು ಮತ್ತೆ ಮಾನವ ರಹಿತ ವೈಮಾನಿಕ ವಾಹನಗಳು ಅಂತ ನಾವೇನು ಹೇಳ್ತೇವೆ. ಸೊ ಅದನ್ನ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸಾಗಣೆ ಮಾಡ್ತಕ್ಕಂಥದ್ದನ್ನ ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ರಿಜಿಮ್ ಆಗಿರುತ್ತೆ. ಸೊ ಈ ಒಂದು ರಿಜಿಮ್ ನಲ್ಲಿ ಪ್ರಸ್ತುತವಾಗಿ 35 ಮೆಂಬರ್ ಕಂಟ್ರೀಸ್ಗಳ
ದೇಶಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ನಮ್ಮ ಭಾರತ ರಾಷ್ಟ್ರ ಸೇರಿಕೊಂಡಿರ್ತಕ್ಕಂಥದ್ದು 2016ರಲ್ಲಿ ನಮ್ಮ ಭಾರತ ಸೇರ್ಕೊಂಡಿರುತ್ತೆ. ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದ್ರೆ ಚೈನಾ ಇಸ್ ನಾಟ್ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಮೆಂಬರ್ಶಿಪ್. ಸೊ ಹಾಗಿದ್ರೆ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ಈ ಒಂದು ಪ್ರಾಲಿಫರೇಷನ್ ಏನಾಗುತ್ತೆ, ಇದು ಕೇವಲ ಅಂಗೀಕಾರ ಮಾಡಿರ್ತಕ್ಕಂಥ 35 ರಾಷ್ಟ್ರಗಳ ನಡುವೆ ಮಾತ್ರ ನಡಿಬೇಕಾಗಿರುತ್ತೆ. ಯಾವ ರಾಷ್ಟ್ರ ಇದರಲ್ಲಿ ಸೇರ್ಕೊಂಡಿರೋದಿಲ್ಲ. ಸೊ ಆ ರಾಷ್ಟ್ರದೊಂದಿಗೆ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಟ್ರಾನ್ಸಾಕ್ಷನ್ ಅಥವಾ ಪ್ರಾಲಿಫರೇಷನ್ ಅನ್ನೋದೇನಿರುತ್ತೆ, ಸೊ ಅದನ್ನ ಮಾಡದೇ ಇರತಕ್ಕಂಥ ರಿಜಿಮ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ 2 ಬಾರಿ ಈ ಒಂದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡಿರ್ತಾರೆ. ಒಂದನ್ನ ನಾವು ಪೋಖ್ರಾನ್ 1 ಅಂತ ಕರಿತೇವೆ, ಇನ್ನೊಂದನ್ನ ಪೋಖ್ರಾನ್ 2 ಅಂತ ಕರಿತೇವೆ. ಪೋಖ್ರಾನ್ 1ಗೆ ಒಂದು ಕೋಡ್ ನೇಮ್ ಕೂಡ ಇದೆ, ಅದನ್ನ ನಾವು ಸ್ಮೈಲಿಂಗ್ ಬುದ್ಧ ಅಂತ ಕರಿತೇವೆ. ಪೋಖ್ರಾನ್ 2ಗೆ ಒಂದು ಕೋಡ್ ನೇಮ್ ಇದೆ, ಅದನ್ನ ಆಪರೇಷನ್ ಶಕ್ತಿ ಅಂತ ಕರಿತೇವೆ. ಸೊ ಹಾಗಿದ್ರೆ ಸ್ಮೈಲಿಂಗ್ ಬುದ್ಧವನ್ನ ನಮ್ಮ ಭಾರತ ದೇಶದಲ್ಲಿ ಮಾಡಿರ್ತಕ್ಕಂಥದ್ದು ಮೇ 18, 1974ರಲ್ಲಿ ಮಾಡಲಾಗಿರುತ್ತೆ. ಸೊ ಇಲ್ಲಿ ಏನನ್ನ ಪರೀಕ್ಷೆ ಮಾಡಲಾಗಿತ್ತು ಅಂದ್ರೆ ಪ್ಲುಟೋನಿಯಂ ಇಂಪ್ಲೋಷನ್ ಡಿವೈಸ್ ಅನ್ನ ಇಲ್ಲಿ ಪರೀಕ್ಷೆ ಮಾಡಲಾಗಿರುತ್ತೆ. ಆ ಸಮಯದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿ ಅವರು ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಗವರ್ನಮೆಂಟ್ ಇದಕ್ಕೆ ಏನಂತ ನಾಮಕರಣ ಮಾಡ್ತಾರೆ ಅಂದ್ರೆ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅಂತ ಮಾಡ್ತಾರೆ. ಅಂದ್ರೆ ಶಾಂತಿಯುತವಾಗಿರ್ತಕ್ಕಂಥ ಪರಮಾಣು ಸ್ಫೋಟ ಅಂತ ಭಾರತ ಸರ್ಕಾರ ಹೇಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸ್ಫೋಟದ ಸಮಯದಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಜ್ಞಾನಿಗಳು ಯಾರ್ಯಾರಿದ್ರು ಅಂತ ನಾವು ನೋಡೋದಾದ್ರೆ ಸೊ ರಾಜಾ ರಾಮಣ್ಣ, ಹೋಮಿ ಸೇತಾ, BD ನಾಗಚೌಧರಿ, ಅದಾದ್ಮೇಲೆ PK ಅಯ್ಯಂಗಾರ್, R ಚಿದಂಬರಂ ಮತ್ತೆ ಅನಿಲ್ ಕಾಕೋಡ್ಕರ್ ಅಂತ ನಾವೇನು ಹೇಳ್ತೇವೆ. ಸೊ ಇವರು ಪ್ರಮುಖವಾಗಿರ್ತಕ್ಕಂಥ ವಿಜ್ಞಾನಿಗಳಾಗಿರ್ತಾರೆ. ಹಾಗಿದ್ರೆ ಈ ಒಂದು ಸ್ಫೋಟವನ್ನ ಮಾಡಿದ ನಂತರ ನಮ್ಮ ಭಾರತ ದೇಶದ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ ಪಾಕಿಸ್ತಾನ್ ಕಾಲ್ಡ್ ದಿ ಟೆಸ್ಟ್ ಆನ್ ನ್ಯೂಕ್ಲಿಯರ್ ಬ್ಲಾಕ್ ಮೇಲ್ ಬೈ ಇಂಡಿಯಾ. ಅಂದ್ರೆ ಪಾಕಿಸ್ತಾನದವರು ನಮ್ಮನ್ನ ಪರಮಾಣು ಆಗಿರ್ತಕ್ಕಂಥ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಭಾರತವನ್ನ ನೇಮ್ ಮಾಡ್ತಾರೆ. ಸೊ ಅದಾದ್ಮೇಲೆ ದ US ವಾಸ್ ಕಾಟ್ ಬೈ ಸರ್ಪ್ರೈಸ್, ಅಂದ್ರೆ US ಅವರಿಗೆ ಸರ್ಪ್ರೈಸ್ ಆಗುತ್ತೆ. ಸೊ ಭಾರತ ದೇಶದವರು ಪರಮಾಣು ಪರೀಕ್ಷೆಯನ್ನ ಮಾಡಬಹುದಾ ಅಂತ ಅವರಿಗೆ ಆಶ್ಚರ್ಯ ಆಗುತ್ತೆ. ಸೊ ಅವರು ಒಂದು ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈ ಒಂದು ಪರಮಾಣು ಈ ಸರಕು ಸಾಗಾಣಿಗಳ ಒಂದು ಗುಂಪನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಸೊ ಯಾರ್ಯಾರ ಗ್ರೂಪ್ ಅಲ್ಲಿ ಇರ್ತಾರೆ ಅಂದ್ರೆ USSR, UK ಮತ್ತೆ ಅದರ್ ಟು ರಿಸ್ಟ್ರಿಕ್ಟ್ ಎಕ್ಸ್ಪೋರ್ಟ್ ಆಫ್ ನ್ಯೂಕ್ಲಿಯರ್ ಟೆಕ್ನಾಲಜಿ. ಅಂದ್ರೆ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನ ಭಾರತ ದೇಶಕ್ಕೆ ಕೊಡಬಾರ್ದು ಅಂತಕ್ಕಂಥ ಒಂದು ಕಾರಣದಿಂದ USSR ಆಗಿರ್ಬೋದು, UK ಆಗಿರ್ಬೋದು ಮತ್ತೆ US ಒಂದು ನ್ಯೂಕ್ಲಿಯರ್ ಸಪ್ಲೈಯರ್ ಗ್ರೂಪ್ ಅಂತ ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕೆನಡಾದವರು ದೇ ಸಸ್ಪೆಂಡೆಡ್ ನ್ಯೂಕ್ಲಿಯರ್ ಎನರ್ಜಿ ಕೋಆಪರೇಷನ್ ವಿತ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶದೊಂದಿಗೆ ಈ ಪರಮಾಣು ಸಹಕಾರ ಒಪ್ಪಂದ ಏನಿರುತ್ತೆ ಸೊ ಅದನ್ನ ಕೆನಡಾದವರು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದನ್ನ ಪೋಖ್ರಾನ್ 1 ನಂತರ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ನಡೆಯುತ್ತೆ ಪೋಖ್ರಾನ್ 2, ಇದನ್ನ ನಾವು ಆಪರೇಷನ್ ಶಕ್ತಿ ಅಂತ ಕರಿತೇವೆ. ಸೊ ದಿಸ್ ಹ್ಯಾಪೆಂಡ್ ಇನ್ ದ ಇಯರ್ 1998 ಅಥವಾ 1998ರಲ್ಲಿ ಆಗುತ್ತೆ. ಸೊ ಇದರಲ್ಲಿ 5 ಅಡ್ವಾನ್ಸ್ಡ್ ವೆಪನ್ ಡಿಸೈನ್ಸ್ ಗಳನ್ನ ಇಲ್ಲಿ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಆ ಸಮಯದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸಮಯದಲ್ಲಿ ಇದು ನಡೆಯುತ್ತೆ. ಸೊ ಅದಾದ್ಮೇಲೆ ಈ ಸಮಯದಲ್ಲಿದ್ದಂತಹ ಕೀ ಸೈಂಟಿಸ್ಟ್ಗಳು ಯಾರು ಅಂದ್ರೆ ಚಿದಂಬರಂ, ಅದಾದ್ಮೇಲೆ ಅನಿಲ್ ಕಾಕೋಡ್ಕರ್, ಅದಾದ್ಮೇಲೆ K ಸಂತಾನಂ ಮತ್ತೆ APJ ಅಬ್ದುಲ್ ಕಲಾಂ ರವರು ಕೂಡ ಸೊ ಈ ಒಂದು ಸ್ಫೋಟದಲ್ಲಿ ಪ್ರಮುಖವಾಗಿ ವಿಜ್ಞಾನಿಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪರೀಕ್ಷೆ ಆದ ನಂತರ ಭಾರತ ದೇಶದ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಏನು ಅಂದ್ರೆ ದ US ಸ್ಟ್ರಾಂಗ್ಲಿ ಕಂಡೆಮ್ ದಿ ಟೆಸ್ಟ್, ಇಂಪೋಸ್ಡ್ ಎಕನಾಮಿಕ್ ಸ್ಯಾಂಕ್ಷನ್ಸ್ ಆನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಆರ್ಥಿಕ ಸ್ಯಾಂಕ್ಷನ್ಸ್ ಅನ್ನ ಮಾಡ್ತಾರೆ. ಸ್ಯಾಂಕ್ಷನ್ಸ್ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ ಮೇಲೆ ಹೆಚ್ಚಿನ ಸುಂಕವನ್ನ ವಿಧಿಸ್ತಕ್ಕಂಥದ್ದು. ಈ ರೀತಿಯಾಗಿ ನಾವೇನಾದ್ರೂ ಬೈ ಮಾಡಿದ್ರೆ ಅದ್ರ ಮೇಲೆ ಎಕ್ಸ್ಟ್ರಾ ಟ್ಯಾಕ್ಸ್ ಅನ್ನ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಎಕನಾಮಿಕ್ ಸ್ಯಾಂಕ್ಷನ್ಸ್ ಅನ್ನ ನಮ್ಮ ಭಾರತ ದೇಶದ ಮೇಲೆ US ಅವರು ವಿಧಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಚೈನಾ, ಜಪಾನ್, ಕೆನಡಾ ಅಂಡ್ ಅದರ್ ನೇಷನ್ಸ್ ಎಕ್ಸ್ಪ್ರೆಸ್ ದಿ ಕನ್ಸರ್ನ್. ಅಂದ್ರೆ ಈ ರಾಷ್ಟ್ರಗಳು ಈ ಒಂದು ಪರೀಕ್ಷೆಯ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮದರ್ ತೆರೆಸಾಸ್ 114th ಬರ್ತ್ ಆನಿವರ್ಸರಿ ಅಥವಾ 114ನೇ ಜನ್ಮ ವಾರ್ಷಿಕೋತ್ಸವದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಒಂದು ದಿನವನ್ನ ಆಗಸ್ಟ್ 24ರಂದು ನಾವು ಆಚರಣೆ ಮಾಡ್ತೇವೆ. ಸೊ ಇವರು ಜನನ ಆಗಿರ್ತಕ್ಕಂಥದ್ದು ಆಗ್ನೆಸ್ ಗಾಂಗ್ಸಾಪ್ ಬೋಜಾಕ್ಸಿಯೋ ಆನ್ ಆಗಸ್ಟ್ 26. ಇದು ಅವರ ಮೊದಲ ಹೆಸರಾಗಿರುತ್ತೆ. ಸೊ 1910ನಲ್ಲಿ ಸೊ ಸ್ಕೋಪ್ಜೆ ಮಾರ್ಸಿಡೋನಿಯಾದಲ್ಲಿ ಇವರ ಜನನ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಬೇರೆ ಬೇರೆ ದೇಶಗಳಿಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ಬಿಕಮ್ ಅ ಮೆಷಿನರಿ ಅಟ್ ದಿ ಏಜ್ ಆಫ್ 12. ಅಂದ್ರೆ ಈ ಒಂದು ಮೆಷಿನರಿ ಅಂದ್ರೆ ಒಂದು ಫಿಲಾಂಥ್ರಪಿಕ್ ಅಂತ ಹೇಳ್ತೇವೆ. ಅಂದ್ರೆ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಹಾಯ ಮಾಡ್ತಕ್ಕಂಥ
ಅಂತಕ್ಕಂಥ ಒಂದು ಪ್ರವೃತ್ತಿಯನ್ನು ಅವರು 12 ವರ್ಷ ವಯಸ್ಸಾಗಿದ್ದಾಗಿಂದನೇ ಅವರು ರೂಢಿಸ್ಕೊಳ್ತಾರೆ. ಜಾಯಿನ್ ದಿ ಸಿಸ್ಟರ್ಸ್ ಆಫ್ ಲೋರಿಟೋ ಇನ್ ಐಲ್ಯಾಂಡ್ ಅಟ್ 18. ಸೊ 18ನಲ್ಲಿ ಅವರು ಐಲ್ಯಾಂಡ್ನಲ್ಲಿ ಸಿಸ್ಟರ್ಸ್ ಆಫ್ ಲೋರಿಟೋಗೆ ಜಾಯ್ನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶ ಮತ್ತು ಇವರ ಒಡನಾಟಕ್ಕೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರು 1929ನಲ್ಲಿ ಶಿ ಅರೈವ್ಡ್ ಇನ್ ಇಂಡಿಯಾ. ಸೊ ನ್ಯಾವಿಟಿಯೇಟ್ ಇನ್ ಡಾರ್ಜಿಲಿಂಗ್. ಸೊ ಡಾರ್ಜಿಲಿಂಗ್ನಲ್ಲಿ ತರಬೇತಿಯನ್ನು ಪಡಲಿಕ್ಕೆ 1929ರಲ್ಲಿ ಭಾರತ ದೇಶಕ್ಕೆ ಬರ್ತಾರೆ. ಸೊ ದೆನ್ ಶಿ ಮೂವ್ ಟು ಕೋಲ್ಕತ್ತಾ ಇನ್ 1931. 1931ರಲ್ಲಿ ಕಲ್ಕಟ್ಟಾಗೆ ಅವರು ಮೂವ್ ಆಗ್ತಾರೆ. ವೇರ್ ಶಿ ಥಾಟ್ ಅಟ್ ಸೈಂಟ್ ಮ್ಯಾರೀಸ್ ಹೈಸ್ಕೂಲ್ ಫಾರ್ ಗರ್ಲ್ಸ್. ಸೊ ಸೈಂಟ್ ಮ್ಯಾರೀಸ್ ಹೈಸ್ಕೂಲ್ ಫಾರ್ ಗರ್ಲ್ಸ್ ಏನಿರುತ್ತೆ, ಸೊ ಅದನ್ನು ಅಲ್ಲಿ ಕಲಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವರು ಚಾರಿಟಿ ಮಿಷನ್ ಅಥವಾ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇನ್ 1950 ಫೌಂಡೆಡ್ ಮಿಷನರಿ ಆಫ್ ಚಾರಿಟಿ ಆರ್ ರೋಮನ್ ಕ್ಯಾಥಲಿಕ್ ರೀಜನ್ ಕಾಂಗ್ರಿಗೇಷನ್ ಡೆಡಿಕೇಟೆಡ್ ಟು ಹೆಲ್ಪಿಂಗ್ ದಿ ಪೂರೆಸ್ಟ್ ಆಫ್ ದಿ ಪೂರ್. ಅಂದರೆ ಅತ್ಯಂತ ಕಡು ಬಡವರಿಗೆ ಸಹಾಯ ಮಾಡಲಿಕ್ಕೆ ಒಂದು ಮಿಷನರಿಯನ್ನು ಕೂಡ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ದೆನ್ ಶಿ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಮೋರ್ ದೆನ್ 130 ಕಂಟ್ರೀಸ್. 130ಕ್ಕಿಂತ ಹೆಚ್ಚು ರಾಷ್ಟ್ರಗಳಲ್ಲಿ ಅವರು ಕೊಡುಗೆಯನ್ನು ನೀಡಿರ್ತಕ್ಕಂಥದ್ದನ್ನು ನೋಡ್ಬೋದಾಗಿರುತ್ತೆ. ಸೊ 1979ನಲ್ಲಿ ಸೊ ಇವರಿಗೆ ನೊಬೆಲ್ ಪೀಸ್ ಪ್ರೈಸ್ ಅಥವಾ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದ ಭಾರತ ರತ್ನವನ್ನು 1980ಯಲ್ಲಿ ಇವರು ಸ್ವೀಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಬಲಾಜನ್ ಪ್ರೈಸ್ ಮತ್ತೆ ಟೆಂಪಲ್ಟನ್ ಪ್ರೈಸ್ ಅನ್ನು ಕೂಡ ಇವರು ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 740ಗೆ ಬಂದಿರ್ತವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ನಾವು ಗೋ ಥ್ರೂ ದ ಕ್ವೆಶನ್ಸ್ ಅಂಡ್ ಗಿವ್ ದಿ ಆನ್ಸರ್ಸ್. ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರ್ತವೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.